ಹಾರ್ಟ್ಲಿ ವೆಲ್ಕಮ್ ಅಮೀನಾ ಮೇಡಮ್. ಇವತ್ತಿನ Thank you, sir. ಜೂಮ್ Thank ಅಂತ you, sir. ವೆಲ್ಕಮ್ ಮೇಡಮ್. ಎಲ್ಲರಿಗೂ ಹಾಯ್, ಗುಡ್ ಮಾರ್ನಿಂಗ್ ಸರ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎನರ್ಜಿ ಅಪ್ ಎಲ್ಲರದು ಆಯ್ತು ಅನ್ಕೊಂತೀನಿ. ನಂದೊಂದು ಸಣ್ಣ ಪರಿಚಯ ಮಾಡ್ಕೊಡ್ತೀನಿ ಎಲ್ಲರಿಗೂ. ನಾನು ಹಾವೇರಿಯಿಂದ ಬಂದೀನಿ. ನನ್ನ ಹೆಸರು ಅಮೀನಾ ಅಂತ. ನನ್ನ ಏಜ್ 26. ನನ್ ಕೆಲಸ ಮಾಡ್ತಿರೋದು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿರೋದು. ನಾನು ಈ ಸಿಸ್ಟಮಿಗೆ ಬರಕ್ ಕಾರಣ ಅಂದ್ರೆ ನಂಗೆ PCOD 4 ವರ್ಷದಿಂದ ನಂಗೆ PCOD ಇತ್ತು. ಎಲ್ ತೋರಿಸಿದ್ರು ಹೊಟ್ಟೆ ಕ್ಯೂರ್ ಆಗ್ತಿರ್ಲಿಲ್ಲ. ಎಲ್ಲ ಪಿಲ್ಸ್ ತಗೊಂಡ್ರು ಜಾಸ್ತಿ ಪಿಲ್ಸ್ ಎಲ್ಲ ತಗೊಂಡು ವೇಟ್ ಗೇನ್ ಆಗ್ಬಿಟ್ಟಿತ್ತು ಬಹಳ. ಎಲ್ಲರೂ ವೇಟ್ ಲಾಸ್ ಮಾಡ್ರಿ ಕರೆಕ್ಟ್ ಆಗುತ್ತೆ ಅಂತ ಹೇಳೋರು. ವೇಟ್ ಲಾಸ್ ಹೆಂಗ್ ಮಾಡೋದಂತ ಹೇಳ್ಕೊಡ್ತಿದ್ದಿಲ್ಲ. ಈ ಸಿಸ್ಟಮಿಗೆ ಬಂದಾದ್ಮೇಲೆ ನಾನು ಈ ಸಿಸ್ಟಮಿಗೆ ಬಂದು 3 ತಿಂಗಳಾಯ್ತು. 3 ತಿಂಗಳದೊಳಗೆ ನಾನು 7 kg ವೇಟ್ ಲಾಸ್ ಮಾಡ್ಕೊಂಡೆ. ಆಮೇಲೆ 4 ಇಂಚಸ್ ಬೆಳ್ಳಿ ಫ್ಯಾಟ್ ಲಾಸ್ ಮಾಡ್ಕೊಂಡೆ. ನನ್ಗೆ ಇಲ್ಲಿ ಬರಕ್ಕಿಂತ ಮುಂಚೆ ಬ್ಯಾಕ್ ಪೇನ್ ಇತ್ತು, ಕಾಲ್ ನೋವು, ಆಮೇಲೆ ಪಾದ ಎಲ್ಲ ನೋವು, ಆತರ ನಂಗೆ ಫುಲ್ ಲೇಜಿ ಆಗಿ ಇದ್ದೆ. ಇಲ್ಲಿ ಬಂದಾದ್ಮೇಲೆ ನಾ ಫುಲ್ ಎನರ್ಜಿ ಆಗಿದ್ದೀನಿ. ನಂಗೆ ಇವಾಗ 70% PCOD ಕಮ್ಮಿ ಆಗಿದೆ. ಆಮೇಲೆ ಬ್ಯಾಕ್ ಪೇನ್, ಕಾಲ್ ನೋವು, ಅಸಿಡಿಟಿ ಅದೆಲ್ಲ ಕಮ್ಮಿ ಆಗಿದೆ. ಆಮೇಲೆ ಸ್ಕಿನ್ ಗ್ಲೋ ಆಗಿದೆ. ನಾನು ಐಡಿಯಲ್ ವೇಟಿಗೆ ಬಂದು ಇವಾಗ ಆರಾಮಾಗಿ ಖುಷಿಯಾಗಿದ್ದೀನಿ. ಇವಾಗ ಇಷ್ಟೊತ್ತು ನನ್ನ ಸ್ಟೋರಿ ಕೇಳಿದ್ರಲ್ಲ, ಇವಾಗ ಇನ್ನೊಂದು ಸೂಪರ್ ಡೂಪರ್ ಆಗಿ ಇನ್ಫಾರ್ಮೇಶನ್ ಅಂದ್ರೆ ರೆಕಾಗ್ನೇಷನ್ ಯಾರಿಗ ಇಷ್ಟ ಇಲ್ಲ. ನಾವೆಲ್ಲೇ ಹೋದ್ರು, ನಾವೆಲ್ಲೇ ಕೆಲಸ ಮಾಡಿದ್ರು ನಮಗೆ ಯಾರು ಹೇಳಲ್ಲ ನೀವು ಚೆನ್ನಾಗಿ ಕೆಲಸ ಮಾಡಿರಿ, ಏನು ಹೇಳಲ್ಲ. ಸುಮ್ನೆ ಕೆಲಸ ಮಾಡ್ಕೊಂತಾರ, ಮನೆಗ್ ಕಳಿಸ್ತಾರೆ ಅಷ್ಟೇ. ಇಲ್ಲಿ ನಮ್ಗೆ ಅಂತಾನೆ ರೆಕಾಗ್ನೇಷನ್ ಮಾಡಕ್ಕೆ ಅಂತ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಅದನ್ನ ನಡೆಸ್ಕೊಡೋಕೆ ಬರ್ತಿದ್ದಾರೆ ಸುನಿತಾ ಕೊಟ್ಟೂರ್ ಮ್ಯಾಮ್. ಗ್ಲೋಬಲ್ ಮ್ಯಾನೇಜರ್ ಸುನಿತಾ ಕೊಟ್ಟೂರ್ ಮ್ಯಾಮ್ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಮಾಡೋಣ. ಮ್ಯಾಮ್ ಝೂಮ್ ಅಂತ ಸ್ಕ್ರೀನ್ ಮ್ಯಾಮ್. ಎಲ್ಲರೂ ಹಾರ್ಟ್ ಕೊಡ್ರಿ ಒಂದು ಮ್ಯಾಮ್ಗೆ. ಥ್ಯಾಂಕ್ ಯು ಅಮೀನಾ. ಸೂಪರ್ ಆಗಿ ವೆಲ್ಕಮ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ತುಂಬಿಟ್ರೆ ಇನ್ನು ಖುಷಿಯಾಗಿ ಈ ಪ್ರೋಗ್ರಾಮ್ ನಡೆಸಬಹುದು. ಸೂಪರ್, ಥ್ಯಾಂಕ್ ಯು ಸರ್. ಒಂದು ಸಾಂಗ್ ಹಾಕ್ರಿ ಸರ್. Jinka Marina, we Jinka Marina, we Jinka Marina. Yay mudu malle, yay ni mudu jalle. ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ತಿಲ್ಲ. ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ತಿಲ್ಲ. ನೋಡ್ತಾಳವಳು ನನ್ನೇ ಕಾಡ್ತಾಳವಳು, ನೋಡ್ತಾಳವಳು ನನ್ನೇ ಕಾಡ್ತಾಳವಳು. ಜಿಂಕೆ ಮಾರಿನಾ, ವಿ ಜಿಂಕೆ ಮಾರಿನಾ, ವಿ ಜಿಂಕೆ ಮಾರಿನಾ, ವಿ ಜಿಂಕೆ ಮಾರಿನಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಾಂಗ್ ಹಾಕಿದ್ರಿ. ಎಸ್, ಈಗ ನಾನ್ ಜಿಂಕೆ ಮರಿತಾರನೇ ಆಗಿದ್ದೀನಿ. ಮೊದ್ಲು ಹೆಂಗಿದ್ದೆ ಅಂದ್ರೆ ಆಮೆ ಇರುತ್ತಲ್ಲ ಸ್ಲೋ ಮೋಷನ್ ಅಲ್ಲಿ, ಹಂಗೆ ಇದ್ದೆ ಮುಂಚೆ. ಬಟ್ ಈ ಸಿಸ್ಟಮಿಗೆ ಬಂದಾದ್ಮೇಲೆ ಇಲ್ಲಿ ಹೇಳ್ಕೊಡೋ ಪ್ರಾಕ್ಟೀಸ್ ಗಳನ್ನ ನಾನು ಅಳವಡಿಸ್ಕೊಂಡ್ಮೇಲೆ ಸೂಪರ್ ಡೂಪರ್ ಆಗಿ ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಜಿಂಕೆ ಮರಿತಾರನೇ ಇದ್ದೀನಿ. ಥ್ಯಾಂಕ್ ಯು ಸರ್, ಸೂಪರ್ ಸಾಂಗ್ ಪ್ಲೇ ಮಾಡಿದ್ರಿ. ಅಮೀನಾ ಕೂಡ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಅಮೀನಾ. ಥ್ಯಾಂಕ್ ಯು ಮ್ಯಾಮ್. ಎಸ್, ನಂದೊಂದು ಚಿಕ್ಕ ಪರಿಚಯ ಎಲ್ಲರಿಗೂ ಗೊತ್ತಿದೆ ಮೇ ಬಿ, ಆದ್ರೂ ಇನ್ನೊಂದ್ಸಲಿ ಹೇಳ್ಬಿಡ್ತೇನೆ. ಓಕೆ, ಎಸ್, ನಾನು ಈ ಸಿಸ್ಟಮ್ಗೆ ಬರೋಕೆ ಕಾರಣ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಅಂತ. ಮುಂಚೆ ಎಲ್ಲ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ವಾಕ್, ಯೋಗ, ಎಕ್ಸಸೈಸ್, ಏರೋಬಿಕ್ಸ್ ಎಲ್ಲ ಮಾಡ್ತಾ ಇದ್ದೆ. ಬಟ್ ಯಾವುದಕ್ಕೂ ವೆಯ್ಟ್ ಲಾಸ್ ಆಗ್ತಿರ್ಲಿಲ್ಲ. ತುಂಬಾ ಕಷ್ಟಪಟ್ಟು ಮಾಡಿದ್ರು 1 ವರ್ಷಕ್ಕೆ 1 kg ವೆಯ್ಟ್ ಲಾಸ್ ಆಗೋದೇ ಕಷ್ಟ ಇರ್ತಿತ್ತು. ಯಾಕೆ ಅಂದ್ರೆ ಹೈಪೋಥೈರಾಯ್ಡ್ ಇತ್ತು ನಂಗೆ. ಸೊ ಆ ಥೈರಾಯ್ಡ್ ಬಂದಾಗಿಂದಾನು ನಂಗೆ
ತುಂಬಾ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯ್ತು. ತುಂಬಾ ಏರ್ ಫಾಲ್ ಆಗ್ತಿತ್ತು, ಕಣ್ಣುರಿ ಇರ್ತಿತ್ತು. ವಿಪರೀತ ಶೋಲ್ಡರ್ ಪೇನ್, ಅಂದ್ರೆ ಎರಡು ಶೋಲ್ಡರ್ ಇಂದ ಹಿಡಿದು ಕೈ ತುದಿ ಬೆಳವರೆಗೂ ನಂಗೆ ನೈಟ್ ಟೈಮ್ ಅಲ್ಲಿ ಹರ್ತಾ ಇರ್ತಿತ್ತು. ಆಮೇಲೆ ಹೆವಿ ಗ್ಯಾಸ್ಟ್ರಿಕ್, ಅಂದ್ರೆ ಹಸುವಾದ್ರು ಹೊಟ್ಟೆ ತುಂಬಿರೋ ಎರಡು ಟೈಮ್ ಅಲ್ಲಿ ವಿಪರೀತ ಹುಳಿತೇಗ್ ಬರ್ತಾ ಇತ್ತು. ಅದು ಕೂಡ ತುಂಬಾನೇ ಹಿಂಸೆ ಆಗ್ತಿತ್ತು. ಡೇಟ್ ಆ ಟೈಮ್ ಅಲ್ಲಿ ಬ್ಯಾಕ್ ಪೇನ್, ಸೊಂಟನೋ ವಿಪರೀತ. ಮಸಲ್ ಕ್ರಾಂಪ್ ಆಗೋದು. ಮಸಲ್ ಕ್ರಾಂಪ್ ಅಂದ್ರೆ ಈಗ ಕಾಲಲ್ಲಿ ಮೀನ್ ಕಂಡ ಅಂತಾರಲ್ಲ, ಅಲ್ಲಿ ನರ ತೊಡಕ್ಕೆ ಹಾಕ್ದಂಗ ಆಗೋದು. ಅಂದ್ರೆ ಒಳಗಡೆ ಏನೋ ಗಂಟ್ ಹಾಕಿ ಯಾರೋ ಜಗ್ತಾ ಇದಾರೇನೋ ನನ್ ಕಾಲನ್ನ ಅನ್ನೋಷ್ಟು ನೋವು ಆಗ್ತಿತ್ತು. ಕಣ್ಣಲ್ಲಿ ನೀರ್ ಬರೋವರೆಗೂ ಆ ನೋವು ಹೋಗ್ತಾ ಇರ್ಲಿಲ್ಲ, ಅಷ್ಟೊಂದ್ ಪೇನ್ ಆಗ್ತಿತ್ತು. ಮತ್ತೆ ಮರ್ದಿನ ಎದ್ದಾಗ ಓಡಾಡೋವಾಗ ಆ ಎಲ್ಲಿ ನರ ಹಿಡ್ದಿರುತ್ತಲ್ಲ ಅಲ್ಲೇನೆ ಪೇನ್ ಜಾಸ್ತಿ ಇರ್ತಿತ್ತು. ಜೊತೆಗೆ ಮಸಲ್ ಕ್ರಾಂಪ್ ಆಗೋದಲ್ದೇನೆ ಪಾದ ಉರಿ, ಡೈಲಿ ಪಾದ ಉರಿ ಹೆಂಗಿರ್ತಿತ್ತು ಅಂದ್ರೆ ಕಾಲಿಗೆ ಸ್ಲಿಪ್, ಡಾಕ್ಟರ್ ತೋರಿಸಿದ್ರೆ ಡಾಕ್ಟರ್ ಸ್ಲಿಪ್ಪರ್ಸ್ ಅಂತ ಇತ್ತು. ಅವ್ರು ಅದನ್ನ ಇದನ್ ಮಾಡಿದ್ರು, ಹೇಳಿದ್ರು ಹಾಕೊಳಕ್ಕೆ. ಮನೇಲಿ ಕೂಡ ಸ್ಲಿಪ್ಪರ್ ಹಾಕೊಂಡೇ ಇರ್ತಿದ್ದೆ. ಆಮೇಲೆ ನೈಟ್ ಮಲ್ಗೋವಾಗ ಕಾಲು ಉರಿ ಇರ್ತಿತ್ತಲ್ಲ, ಪಾದಕ್ಕೆ ಒದ್ದೆ ಬಟ್ಟೆ ಮಾಡ್ಕೊಂಡು ಕಾಲಿಗೆ ಸುತ್ತರ್ಕೊಂಡು ಮಲಗ್ತಿದ್ದೆ, ಅಂದ್ರೆ ತಣ್ಣಗ ಅದ್ರ ನಿದ್ದೆ ಬರುತ್ತಲ್ಲ ಅಂತ. ಆಮೇಲೆ ಕೈ ಹರ್ಕ ಅನ್ನಲ್ಲ, ಎಷ್ಟು ಕೈ ಹರ್ಕ ಇರ್ತಿತ್ತು ಅಂದ್ರೆ ಎರಡು ಕೈಗಳನ್ನ ನನ್ನ ಬಾಡಿ ಕೆಳಗಡೆ ಇಟ್ಕೊಂಡು ಮಲಗ್ತಿದ್ದೆ ಹಿಂಗೆ. ಅಂದ್ರೆ ಗೊತ್ತಿದಂಗಾದ್ರೆ ಪೇನ್ ಕಡಿಮೆ ಆಗುತ್ತೆ ಅಂತ. ಪೇನ್ ಕಿಲ್ಲರ್ ಅವು ಇವು ಬಾಳನೆ ದಿನಾನು ತಗೊಳ್ತಿದ್ದೆ. ಎಲ್ಲಾ ಪೇನ್ಗುನು ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತಿದ್ದೆ. ಅಂದ್ರೆ ಹೆಂಗೆ ಅಂದ್ರೆ ಅದ್ ಏನ್ ಪವರ್ ಇರೋವರೆಗೂ ಕಡಿಮೆ ಆಗ್ತಿತ್ತು. ಮತ್ತೆ ಮರ್ದಿನ ಎದ್ದೇಳವಾಗ ಯಾಕಾದ್ರೂ ಬೆಳಕಾಗುತ್ತೋ ಅನ್ನೋ ಲೆವೆಲ್ ಅಲ್ಲಿ ಇರ್ತಿತ್ತು. ಬಾಡಿ ಫುಲ್ ಪೇನ್ ಇರ್ತಿತ್ತು. ಹೇಳಿದ್ದು ಡಾಕ್ಟರ್ ಏನು, ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಥೈರಾಯ್ಡ್ ಜೊತೆಗೆ ಅಣ್ಣ ತಮ್ಮ ಇದಾರಲ್ಲ ಶುಗರ್ BP, ಅದು ಬರ್ಲಿಕ್ಕೆ ಚಾನ್ಸ್ ಇದೆ ಅಂತ ಹೇಳಿದ್ರು. ಸೊ ಇಷ್ಟು ಸಣ್ಣ ವಯಸ್ಸಲ್ಲಿ ನಂಗೆ ಇಷ್ಟೊಂದು ಯಾಕೆ ಕಾಡ್ತಾ ಇದೆ ಅನ್ನೋ ಒಂದು ಬೇಜಾರಿರ್ತಿತ್ತು. ಜೊತೆಗೆ ಏರೋಬಿಕ್ಸ್ ಹೋಗ್ತಿದ್ದೆ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ. ಯಾವುದಕ್ಕೂ ನಂಗೆ ಏನ್ ಅಂದ್ರೆ ಮೈ ಭಾರ ಇರ್ತಿತ್ತು. ಬಟ್ ಹೇಳಿದ್ರಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೇಬೇಕಂತ, ಬಟ್ ಅದಕ್ಕೋಸ್ಕರ ಎದ್ದು ಬೆಳಿಗ್ಗೆ ಹೋಗ್ತಾ ಇದ್ದೆ, ಬಂದು ಮತ್ತೆ 1 hour ಮಲಗ್ತಾ ಇದ್ದೆ, ರೆಸ್ಟ್ ಮಾಡ್ತಾ ಇದ್ದೆ. ಬಟ್ ಅಲ್ಲಿ ಏನ್ ಕ್ಯಾಲೋರಿ ಅಂದ್ರೆ ಹೋಗ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಇಷ್ಟೇ ಗೊತ್ತಿದ್ದು. ಕ್ಯಾಲೋರಿ ಬರ್ನ್ ಮಾಡ್ಬೇಕು, ಎಷ್ಟ್ ತಿನ್ಬೇಕು, ಏನ್ ತಿನ್ಬೇಕು, ಯಾವ ಟೈಮಲ್ಲಿ ಮಲಗ್ಬೇಕು, ಏನು ಗೊತ್ತಿರ್ಲಿಲ್ಲ. ಬಟ್ ಈ ಸಿಸ್ಟಮಿಗೆ ಬಂದಾದ್ಮೇಲೆ ಇಲ್ಲಿ ಎಕ್ಸ್ಪರ್ಟ್ ಕೋಚಸ್ ಏನೇನ್ ಹೇಳ್ಕೊಟ್ರು, ಬೆಳಿಗ್ಗೆ 5 ಪಿಲ್ಲರ್ನ ಫಾಲೋ ಮಾಡೋದ್ ಹೆಂಗೆ ಅದನ್ನ ಹೇಳ್ಕೊಟ್ರು. ಅದನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ. ಅದನ್ನ ನಾನು ಏನ್ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ 90 days ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಅಮೇಝಿಂಗ್ ರಿಸಲ್ಟ್. ನಾನು 1 ವರ್ಷಕ್ಕೆ 1 kg ತೂಕ ಕಡಿಮೆ ಮಾಡ್ಕೊಳ್ಳೋದೇ ಕಷ್ಟ ಇತ್ತಿತ್ತು, ಎಲ್ಲಾ ತಿನ್ನೋದು ಉಣ್ಣೋದ್ ಬಿಟ್ಟು. ಬಟ್ ಇಲ್ಲಿ ಎಲ್ಲಾ ತಿನ್ಕೊಂಡ್ ಉಣ್ಕೊಂಡು 3 ತಿಂಗಳು ಅಂದ್ರೆ 90 days ಪ್ರಾಕ್ಟೀಸ್ ಕರೆಕ್ಟ್ ಆಗಿ ನಾವು ಅದು ಖುಷಿಯಾಗಿ ಎಲ್ಲಾ ಊಟ ಮಾಡ್ಕೊಂಡು, ಯಾವ್ದು ಪತ್ತೆ ಇಲ್ಲ. ಇದು ಯಾರಿಗಿಷ್ಟ ಇಲ್ಲ ಹೇಳಿ? ಹಿಂಗೆ ಇಷ್ಟ ಆಗ್ತಾ ಹೋಯ್ತು. ಒಂದೊಂದೇ ಇಷ್ಟ ಆಗ್ತು. ಎಲ್ಲಾ ಪೇನ್ ಎಲ್ಲ ನಾರ್ಮಲ್ ಆಗ್ತು. ಒಂದೊಂದ್ ತಿಂಗಳಿಗೆನೆ ನಾನು ಹೇಳಿದ ಎಲ್ಲಾ ಹೆಲ್ತ್ ಇಶ್ಯೂಸ್ ಅಂದ್ರೆ ಪೇನ್ಗಳೆಲ್ಲ ರಿಲೀಫ್ ಆಗ್ತಾ 90 days ಅಲ್ಲಿ 12 kg ವೆಯ್ಟ್ ಲಾಸ್ ಮಾಡ್ಕೊಂಡೆ. ಜೊತೆಗೆ ಪ್ರೆಗ್ನೆನ್ಸಿ ಫ್ಯಾಟ್ ಅಂತಾರಲ್ಲ, ಹೊಟ್ಟೆ ಭಾಗ ಜಾಸ್ತಿ ಇರುತ್ತೆ ಲೇಡೀಸ್ಗೆ, ಪ್ರೆಗ್ನೆಂಟ್ ಮಕ್ಳಿರೋರಿಗೆ. ಸೊ ಅದು ಕೂಡ ನನ್ ಬೆಲ್ಲಿ ಫ್ಯಾಟ್ ಕಡಿಮೆ ಆಯ್ತು. ಎಷ್ಟು ಅಂದ್ರೆ 1 ಅಲ್ಲ 2 ಅಲ್ಲ 6.5 ಇಂಚ್ ಕಡಿಮೆ ಆಯ್ತು. ಗೊತ್ತೇ ಆಗ್ಲಿಲ್ಲ ಅದು ಹೆಂಗ್ ಹೋಯ್ತು ಏನು ಅಂತ. ನಾನ್ ತೆಳಗಾದೆ, ನಾನ್ ವೆಯ್ಟ್ ಲಾಸ್ ಆಗ್ತಾ ಇದೀನಿ ಅಂತ ಇಂಚಸ್ ನ ನೀವು ನಮ್ಮ ಕೋಚಸ್ ಹೇಳಿದ್ಮೇಲೆ ಇಂಚಸ್ ನ ನೀವು ಮಾಡ್ಕೊಂಡು ನೋಡಿ ಗೊತ್ತಾಗುತ್ತೆ ಅಂತ ಅಂದಾಗ ಮಾಡಿದಾಗ 6.5 ಇಂಚ್ ಕಡಿಮೆ ಆಗಿತ್ತು. ಅದು ಅಮೇಜಿಂಗ್ ಖುಷಿ ಆಯ್ತು ನಂಗೆ. ಬಟ್ ಅನ್ಕೊಂಡಿರ್ಲಿಲ್ಲ ಸ್ಕಿನ್ ರಿಸಲ್ಟ್ ಕೂಡ ಇಲ್ಲಿ ಸಿಗುತ್ತೆ ಅಂತ. ಸ್ಕಿನ್ ರಿಸಲ್ಟ್ ಏನಂದ್ರೆ ನಂದು ಅದೇ ನೈಟ್ ನಿದ್ದೆ ಆಗ್ತಿರ್ಲಿಲ್ಲ ಅಂತ ಹೇಳಿದ್ನಲ್ಲ, ಅವಾಗ ಡಾರ್ಕ್ ಸರ್ಕಲ್ ಸ್ಟಾರ್ಟ್ ಆಗಿತ್ತು, ಲೈಟ್ ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗಿತ್ತು ಮುಖದಲ್ಲಿ. ಅದೆಲ್ಲ ಸ್ಟಾರ್ಟ್ ಆಗಿತ್ತು. ಬಟ್ ಏನ್ ಆಯ್ತು ಬಿಡು, ಮಕ್ಳಾಯ್ತು, ಮರಿ ಆಯ್ತು, ಮತ್ತೆ ಇವೆಲ್ಲ ಇರೋದೇ, ಇಷ್ಟೇ ಲೈಫ್ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಾದ್ಮೇಲೆ ಸ್ಕಿನ್ ರಿಸಲ್ಟ್ ಕೂಡ ಸಖತ್ತಾಗಿ ಬಂತು. ಈಗ ನೋಡ್ತಾ ಇದ್ದೀರಿ ಲೈವ್ ಆಗಿ. ನನ್ ಬಿಫೋರ್ ಆಫ್ಟರ್ ಫೋಟೋ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ, ನೋಡಿದಿರಿ ಮೇ ಬಿ ಎಲ್ಲರೂ. ಸರ್ ಇದು ಶೇರಿಂಗ್ ಆಪ್ಷನ್. ಹಿಂಗೆ ಮಾಡ್ತಾ ನಾನ್ ಚೆನ್ನಾಗಿರೋದಲ್ದೆ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಕೂಡ ಚೆನ್ನಾಗ್ ಮಾಡ್ಕೊಂಡೆ. ನಮ್ಮ ಮನೆಯವ್ರಿಗೂ ಕೂಡ ಶುಗರ್ ಇತ್ತು, ಅವ್ರಿಗೂ ಕೂಡ ತುಂಬಾನೇ ಹೆಲ್ತ್ ಇಶ್ಯೂಸ್ ಇತ್ತು. ಅವ್ರು ಕೂಡ ಬೆಟರ್ ಮಾಡ್ಕೊಂಡ್ರು. ನನ್ ಜೊತೆಗೆ ಅವ್ರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು. ನಾ ಏನ್ ಮಾಡ್ತಾ ಇದ್ದೆ ಅವ್ರಿಗೂ ಕೂಡ ಹೇಳ್ಕೊಟ್ಟೆ. ಮಕ್ಕಳು ಮತ್ತೆ ಫುಲ್ ಫ್ಯಾಮಿಲಿ ನಾವು ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಈಗ ಫುಲ್ ಫ್ಯಾಮಿಲಿ ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಿದ್ವಿ. ನಮ್ಮ ಮನೆಯವ್ರ ಶುಗರ್ ನಾರ್ಮಲ್ ಇದೆ, ಯಾವುದೇ ಶುಗರ್ ಇಲ್ಲ, ಎಲ್ಲ ಬೇಕಾದನ್ನ ಊಟ ಮಾಡ್ತಾರೆ ಈಗ. ಈಗ ಹೆಂಗಿದೀವಿ ಅಂದ್ರೆ ಲೈಫ್ ಖುಷಿಯಾಗಿದೀವಿ, ಸೂಪರ್ ಆಗಿ ಲೈಫ್ ನ ಲೀಡ್ ಮಾಡ್ತಾ ಇದೀವಿ. ಒಂದೇ ನಿಮಿಷ. ಹಲೋ, ಮೇಡಮ್ ಮೈಕ್ ಆನ್ ಇಲ್ರಿ?
ಎಸ್ ಹಿಂಗೆ ಫೋನ್ ಬರ್ತಾ ಇರ್ತಾವ ಅವಾಗ ಸಾರಿ. ಹಿಂಗೆ ಫುಲ್ ಫ್ಯಾಮಿಲಿನ ನಾವು ಚೆನ್ನಾಗಿ ಮಾಡ್ಕೊಂಡಿರೋದಲ್ದೆ ಈಗ ತುಂಬಾ ಜನ ಅಕ್ಕಪಕ್ಕದವರು, ರಿಲೇಟಿವ್ಸ್, ಕಸಿನ್ಸ್, ಬ್ರದರ್ಸ್ ಎಲ್ಲಾರ್ಗುನು ಹೆಲ್ಪ್ ಮಾಡ್ತಾ ಮಾಡ್ತಾ ತುಂಬಾ ಜನಕ್ಕೆ 25ರಿಂದ 30 ಜನಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ನನಗೆ ರೆಕಗ್ನೈಸ್ ಮಾಡಿದ್ರು. ಓಕೆ, ರೆಕಗ್ನೈಸ್ ಮಾಡಿದ್ರು ಅಂದ್ರೆ ಏನ್ ಮಾಡಿದ್ರು ಮನೆಯಲ್ಲಿ ನಾವ್ ಏನೇ ಹಬ್ಬದಲ್ಲಿ ಮನೆ ಕ್ಲೀನ್ ಮಾಡಿದ್ವಿ ಅಥವಾ ಏನದು ಚೆನ್ನಾಗಿ ಅಡಿಗೆ ಮಾಡಿ ಹಾಕಿದ್ವಿ, ಎಲ್ಲದಕ್ಕೂನು ಎಲ್ಲಾ ಮಾಡ್ತಾ ಇರ್ತೀವಿ. ಯಾರು ಬೆನ್ ತಟ್ಟರ್ ಇರಲ್ಲ, ಸೂಪರ್ ಅಂತ ಯಾರು ನಮ್ಗೆ ಖುಷಿ ಪಡ್ಸೋರ್ ಇರಲ್ಲ. ಬಟ್ ಇಲ್ಲಿ ಒಂದ್ 5ರಿಂದ 10 ಜನಕ್ಕೆ ಹೆಲ್ಪ್ ಮಾಡಿ ಸಾಕು ಅಂತ ಹೇಳಿದ್ ನಮ್ ಕೋಚ್. ಅಷ್ಟೇ ನಾನ್ ಮಾಡಿದ್ದು. ಸೊ ಅದ್ ಅಷ್ಟ್ ಮಾಡಿದ್ದಕ್ಕೆ ನೀವು ಸೂಪರ್ವೈಸರ್ ಆದ್ರಿ ಅಂತ ನಮಗೆ ಕಂಪ್ನಿಯಿಂದ ಒಂದು ಪಿನ್ ಲೆವೆಲ್ ಚೇಂಜ್ ಆಯ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ ಜರ್ನಿ. ಓಕೆ, ನಾವ್ ಏನಾದ್ರೂ ಮಾಡಿದ್ರೆ ಏನಾದ್ರು ಅಚೀವ್ ಮಾಡ್ಬೇಕಂದ್ರೆ ಇಲ್ಲೇ MNC ಇಲ್ಲೇನೆ ಅಂತ ಗೊತ್ತಾಯ್ತು. ಸೊ ಅದು ನಂಗೆ ಖುಷಿ ಆಯ್ತು. ಅದ್ರ ಜೊತೆಗೆ ನಂಗೆ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇಷ್ಟೇ ನಾನ್ ಚೆನ್ನಾಗಿರೋದನ್ನ 4 ಜನಕ್ಕೆ ಹೇಳಿದ್ರೆ ಕಂಪ್ನಿಯಿಂದ ನಮಗೆ ಅಮೌಂಟ್ ಬರುತ್ತೆ. ಇದನ್ನ ಯಾಕೆ ಬಿಡ್ಬೇಕು? ರೆಕಗ್ನೇಷನ್ ಸಿಗುತ್ತೆ, ಇದನ್ನ ಯಾಕೆ ಬಿಡ್ಬೇಕು? ಮನೇಲಿ ಕೂತ್ಕೊಂಡ್ಬಿಟ್ಟೆ ಮಾಡೋ ಅಂತದ್ ಕೆಲ್ಸ. ಸೊ ಇದನ್ನ ನಾನು ಆಯ್ಕೆ ಮಾಡ್ಕೊಂಡೆ. ನನ್ಗೆ ಸುಮ್ನೆ ಕೂರಕ್ ಇಷ್ಟ ಇಲ್ಲ. ಮುಂಚೆಯಿಂದನೂ ಅಷ್ಟೇನೆ. ನಾನು ಮನೇಲಿ ಏನೇ ಕೆಲಸ ಇದ್ರೆ ಎಲ್ಲ ಮುಗಿಸ್ಕೊಳ್ತಿದ್ದೆ. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತಗೊಳ್ತಿದ್ದೆ. ಪೇನ್ ಅಂತೂ ಇರ್ತಿತ್ತು ಬಾಡಿಗೆ. ಆ ಪೇನ್ ಕಿಲ್ಲರ್ಸ್ ಟ್ಯಾಬ್ಲೆಟ್ ತಗೊಳ್ತಿದ್ದೆ. ಅದು ಪವರ್ ಇರೋವರೆಗೂ ಎಲ್ಲಾ ಕೆಲ್ಸನ ಫಟಾಫಟ್ ಅಂತ ಮಾಡಿ ಮುಗಿಸ್ಬಿಡ್ತಿದ್ದೆ. ಅದನ್ನ ತಿಂದು ನನ್ನ ಫುಲ್ ಬಾಡಿ ವೇಟ್ ಜಾಸ್ತಿ ಆಗಿದ್ದು ಇನ್ನ ಪೇನ್ ಕಿಲ್ಲರ್ಸ್ನ. ಮತ್ತೆ ಥೈರಾಯ್ಡ್ಗೆ ಅಂತ ಅರ್ಲಿ ಮಾರ್ನಿಂಗ್ ಬೆಡ್ ಇಂದ ಎದ್ದ ಕೂಡ್ಲೇನೆ ಹಾಸಿಗೆಲೇನೆ ಟ್ಯಾಬ್ಲೆಟ್ಸ್ ತಗೋಬೇಕಂತ ಹೇಳಿದ್ದು. ಅದನ್ನ ತಗೊಂಡಾಗ್ಲಿಂದಂತೂ ತುಂಬಾ ಹೇರ್ ಫಾಲ್. ಸುಮ್ನೆ ತಲೆ ಬಾಚ್ಕೊಂಡ್ರೆ ಸಾಕು ಇಷ್ಟು ಕೂದಲ ಬರ್ತೀನಿ. ಅದು ಕೂಡ ಬೆಟರ್ ಆಯ್ತು. ಎಲ್ಲಾನು ಸೂಪರ್ ಆಗಿ ಲೈಫ್ ನ ಲೀಡ್ ಮಾಡ್ತಾ ಇದೀನಿ. ಈಗ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ರೆಕಗ್ನೇಷನ್ ತಗೊಳ್ತಾ ಈಗ ಅದೇ ರೆಕಗ್ನೇಷನ್ ನಡೆಸಕ್ಕೆ ಈ ಪ್ರೋಗ್ರಾಮ್ ಅನ್ನ ರೆಡಿ ಮಾಡಿದೀವಿ. ಸೊ ಇವತ್ತಿನ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ರೆಕಗ್ನೇಷನ್. ಯಾರಿಗ ಇಷ್ಟ ಇಲ್ಲ ರೆಕಗ್ನೇಷನ್? ಎಲ್ಲರಿಗೂ ಇಷ್ಟ ತಾನೆ. ಯಾವ್ದೇ ಒಂದು ಕಂಪ್ನಿಲಿ ಕೆಲಸ ಮಾಡಿದ್ರು ಅಷ್ಟೇನೆ. ಓಕೆ, ಇಲ್ಲಿ ಎಲ್ಲರೂ ಹ್ಯಾಂಡ್ ರೈಸ್ ಮಾಡ್ಬೇಕು ಸ್ವಲ್ಪ. ನನ್ನ ಹತ್ರ ಹಿಂಗ್ ಅನ್ಬೇಕು, ಏನಾದ್ರು ಕೈ ಏನಾದ್ರು ಹಿಂಗ್ ಅನ್ಬೇಕು. ಓಕೆನಾ? ಯಾರಿಗಿಷ್ಟ ರೆಕಗ್ನೇಷನ್ ಅಂದ್ರೆ? ಕಮಲಾ ಸವಡೆಗಿಷ್ಟ, ಸಿದ್ದಪ್ಪ ಸರ್ಗಿಷ್ಟ, ಮಾಯಮ್ಮಗಿಷ್ಟ, ಅಮೀನಾಗಿಷ್ಟ, ಈರಣ್ಣ ಸರ್ಗಿಷ್ಟ, ಮತ್ತೆ ಉಳ್ದವ್ರಿಗಿಷ್ಟ ಇಲ್ವಾ? ಗಿರ್ಜಾಪಿಲ್ಲ ಮೇಡಮ್ ಎಲ್ಲಿದ್ದೀರಿ? ವಿಡಿಯೋ ಆನ್ ಮಾಡ್ಕೊಂಡು. ಎಲ್ಲರಿಗೂ ಇಷ್ಟ ಅಲ್ವಾ? ಸೊ ಈಗ ಅದನ್ನೇ ಮಾಡಕ್ಕೆ ಈ ಪ್ರೋಗ್ರಾಮ್ ಅನ್ನ ಇಟ್ಟಿರೋದು. ಸರಿ, ಯಾರೆಲ್ಲ ನಮ್ಮ ಒಂದು ಸಿಸ್ಟಮಿಗೆ ಬಂದು 30-40% ಅಲ್ಲಿ ಇದೀರಿ, ಅವ್ರಿಗೆ ರೆಕಗ್ನೇಷನ್ ಮಾಡೋ ಟೈಮ್. ಈ ವಿಡಿಯೋ ಪ್ಲೇ ಮಾಡಿ ಸರ್.
ರೆಕಗ್ನೇಷನ್ ಸಿಗುತ್ತೆ. ಯಾರಿಗೆಲ್ಲ ಖುಷಿ ಆಗ್ತಿದೆ? ನಂಗಂತೂ ತುಂಬಾ ಖುಷಿ ಆಗ್ತಿದೆ. ನಮ್ ಮಗು ಬರ್ತಾ ಇದೆ ಮೇಲೆ ನಮ್ ಜೊತೆಗೆ ಅಂತ. ಮೊಮ್ಮಗು, ಮಗು ಅಲ್ಲ. ಎಸ್ ಸರ್. ನಿಂಗರಾಜ್ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಹೆಂಗ ಅನಿಸ್ತಿದೆ ನಿಮ್ ಜೊತೆ ನಿಮ್ಮ ವೈಫ್ ನ ಕುಂದರ್ಸ್ಕೊಳ್ರಿ? ಮೇಡಮ್ ಅವ್ರ ಮಗಳನ್ನ ಬಿಡಕ್ ಬೆಳಗಾವ್ ಹೋದ್ರಿ ಮೇಡಮ್. ಓ Hostel. ಓಕೆ ಓಕೆ ಓಕೆ. ಹೆಂಗ ಅನಿಸ್ತಿದೆ ರೆಕಗ್ನೇಷನ್ ಮಾಡಿದ್ದು? ಚಲೋ ಅನಿಸ್ತದೆ ಮೇಡಮ್. ಹಿಂಗೆ ಇಷ್ಟ ಈಸಿಯಾಗಿ ಚಲೋ ಅನ್ಸ್ತಿದೆ ಅಂದ್ರೆ ಹೆಂಗ್ರಿ? ಏನಾದ್ರೂ ನೀವು ವರ್ಕ್ ಏನ್ ಮಾಡ್ತೀರಿ? ನಿಮ್ ಬ್ಯಾಕ್ ಗ್ರೌಂಡ್ ಹೇಳಿ. ಮೇಡಮ್ ನಾವ ರೈತಿಕೆ ಮಾಡ್ತೀವಿ ವಿತ್ ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡ್ತೀವಿ, ಟಿಸಿ ರಿಪೇರಿ. ಅಲ್ಲೇನಾದ್ರೂ ಯಾರಾದ್ರೂ ಬೆನ್ ತಟ್ಟಿದ್ರ ಸೂಪರ್ ಹಂಗೆ ಹಿಂಗೆ ಅಂತ ಏನಾದ್ರೂ ಹೇಳಿದ್ರ ಹೊಗಳಿದ್ರ? ಏನಿಲ್ಲ ಮೇಡಮ್, ಕರ್ಕೊಂಡ್ ಹೋಗಿ ಚಾ ಕೊಡ್ತಾರೆ, ಆಡ್ತಾರ, ಮುಗಿತು ಕೆಲಸ ಹೋಗ್ತೀನಿ ಕೇಳ್ತಾರೆ, ಬರ್ತಾರೆ ಮೇಡಮ್. ಅಷ್ಟೇ, ಮುಗಿಯಿತು. ಇಲ್ಲಿ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಾಯ್ತು ನಿಮಗೆ ಹೇಳ್ಬೇಕು, ಅದನ್ನ ಶೇರ್ ಮಾಡ್ಬೇಕು. ಇಲ್ಲಿ ಎಂಜಾಯ್ ಮಾಡಕ್ ಹೇಳ್ತಾರೆ, ಹೆಲ್ತ್ ಚೆನ್ನಾಗಿ ಇಟ್ಕೋ ಹೇಳ್ತಾರೆ, ನಾವ್ ಹೆಂಗ್ ಇರ್ಬೇಕಂದ್ರೆ ಸಿಸ್ಟಮ್ ಕಲಿಸ್ತಾರೆ. ಎಸ್, ಅದನ್ನೆಲ್ಲ ಚೆನ್ನಾಗ್ ಮಾಡ್ಕೊಂಡು 4 ಜನಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಈ ತರ ರೆಕಗ್ನಿಷನ್ ಸಿಗುತ್ತೆ. ಮೇಡಮ್ ಈಗ ಎಲ್ಲಿ ಹೋದಲ್ಲೆಲ್ಲ ಹಿಂಗೈತ್ರಿ ಮಾತ್ ಕರಿತಾರೆ, ಸರ್ ಬರ್ರಿ ಸರ್ ಹೋಗ್ರಿ ಸರ್ ಮತ್ತೆ ಯಾವಾಗ ಬರ್ತೀರಿ ಅಂತ ಕೇಳ್ತಾರೆ ಮೇಡಮ್. ಹೌದು, ನೀವು ರೈತಪ್ಪಿ ಮಾಡ್ತಿದ್ರಿ ಅಂತ ಹೇಳ್ತಿದ್ರಿ ಅಲ್ವಾ? ಯಾರಾದ್ರೂ ನಿಮ್ಮ ಸರ್ ಅಂತ ಮಾತಾಡ್ಸಿದ್ರ? ಇಲ್ರಿ ಮೇಡಮ್. ಮತ್ತೆ ಇಲ್ಲಿ ಮೇಡಮ್ ಎಲ್ಲೇ ಹೊರಗಡೆ ಹೋದಂದ್ರ ಸರ್ ಬರ್ರಿ ಸರ್ ಹೋಗ್ರಿ ಸರ್ ಮೇಡಮ್ ರೀ ಹಿಂಗ್ರಿ ಎಲ್ಲಾ ತರ ಕರಿತಾರೆ. ಹಾ, ನಿಮ್ ಬ್ಯಾಕ್ ಗ್ರೌಂಡ್ ನೀವೇನ್ ಮಾಡ್ತೀರಿ ಅದೆಲ್ಲ ಮುಖ್ಯ ಅಲ್ಲ. ಇಲ್ಲಿ ನೀವ್ ಬಂದಿರಿ ನಮ್ ಜೊತೆಗೆ ಅಂದ್ರೆ ನಿಮಗೊಂದ್ ರೆಸ್ಪೆಕ್ಟ್ ನಾವ್ ಕೊಟ್ಟೆ ಕೊಡ್ತೀವಿ ಅಲ್ವಾ? ಆ ರೆಸ್ಪೆಕ್ಟ್ ಇಂದಾನೆ ನಾನು ಕೂಡ ಉಳ್ಕೊಂಡಿದ್ದು. ನಂಗೂ ಹಂಗೇನೆ. ಫಸ್ಟ್ ಗೆ ನಾನು ಸೆಂಟರ್ ಗೆ ಎಂಟ್ರಿ ಕೊಟ್ಟಾಗ ಬನ್ನಿ ಮೇಡಮ್ ಅಂದ್ಬಿಟ್ರು. ಹಾ ಮೇಡಮ್, ನಾನೇನ್ ಅಂತದ್ ಮಾಡೀನಿ ಮೇಡಮ್ ಅಂತಿದಾರ ನಂಗೆ ಅಂತ ಅನ್ಸ್ತು. ನಂಗೆ ಖುಷಿ ಆಯ್ತು. ಆತರ ಒಂದು ಸಣ್ಣ ಸಣ್ಣ ಫೀಲಿಂಗ್ಸ್, ಖುಷಿಯಾಗಿರೋದನ್ನ ಶೇರ್ ಮಾಡ್ಕೋಬೇಕು. ಎಲ್ಲಾ ತರ ಗೌರವ ಸಿಗ್ತದೆ ಮೇಡಮ್. ಹಾ, ಸೂಪರ್ ಸೂಪರ್. ಇದೇ ತರ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಇರಿ. ನೆಕ್ಸ್ಟ್ ಪಿನ್ ಲೆವೆಲ್ ಗೆ ಅಚೀವ್ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಅಮೀನಾ, ನಿಮಗೂ ಕೂಡ ನೆಕ್ಸ್ಟ್ ಪಿನ್ ಲೆವೆಲ್ ನ ಚೇಂಜ್ ಮಾಡ್ಕೊಳ್ಳಿ. ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ರೆ ನಿಮ್ದು ಪಿನ್ ಲೆವೆಲ್ ಚೇಂಜ್ ಮಾಡ್ತಾರೆ, ಕಂಪ್ನಿಯಿಂದಾನೆ, ನಾವಲ್ಲ. ಓಕೆ, ನೆಕ್ಸ್ಟ್ ಸಂಜು ಸರ್. ಇಲ್ಲ ಮೇಡಮ್, ಅವಾಗ ಹ್ಯಾಂಡ್ ಮಾಡಿದ್ದೆ. ಹೇಳ್ರಿ, ನಿಮ್ಗೆ ಏನ್ ಅನ್ಸ್ತು? ನಿಮ್ಮ ಮಕ್ಕಳೆಲ್ಲ ಮೇಲೆ ಬರ್ತಾ ಇದಾರೆ ಅಂದ್ರೆ ಅದೊಂದು ಫೀಲಿಂಗ್ ಇರುತ್ತೆ, ಹಂಚ್ಕೊಳ್ಳಿ. ಏನಿಲ್ಲ ಮೇಡಮ್, ಇನ್ನ ಜಾಸ್ತಿ ಮ್ಯಾಲ ಬರ್ಬೇಕು, ನಮ್ಮನ್ನ ಮೀರಿಸಿ ಹೋಗ್ಬೋದ್ರಿ, ಏನ್ ತೊಂದ್ರೆ ಇಲ್ಲ. ಆದಷ್ಟು ಕೊಡ್ತೀರಿ. ಹೌದು, ನಾವು ಇಲ್ಲಿ ಹೆಂಗೆ ಅಂದ್ರೆ ಹೊರಗಿನ ಜಗತ್ತಲ್ಲಿ ಒಬ್ರ ಮೇಲೆ ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಕಾಲಿಡಿದ್ ಜಗ್ಗೋರೆ ಇರ್ತಾರೆ. ಬಟ್ ಇಲ್ಲಿ ಈ ಸಿಸ್ಟಮ್ ಅಲ್ಲಿ ಹಂಗಲ್ಲ. ನಾವು ಮೇಲೆ ಹೋಗ್ತಿದೀವಿ ಅಂದ್ರೆ ನಮ್ ಕೆಳಗಿಳರ್ನ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ ಮೇಲೆ. ಹೌದು ಮೇಡಮ್, ಅಲ್ವಾ? ತಿರುಬಳ್ಳಿ ಹಿಡ್ಕೊಂಡು ಹೋಗಬೇಕು ಅವ್ರನ್ನ. ಎಸ್, ಅದೇ ಈ ಸಿಸ್ಟಮ್ ನ ಸ್ಪೆಷಲ್. ಓಕೆ, ಸೂಪರ್, ಥ್ಯಾಂಕ್ ಯು ಸರ್. ರಾಘವೇಂದ್ರ ಸರ್, ಹ್ಯಾಂಡ್ ರೈಸ್ ಮಾಡಿರಿ. ಎಸ್ ಮೇಡಮ್, ಥ್ಯಾಂಕ್ ಯು. ನಿಂಗರಾಜ್ ಸರ್ ಆಗಲೇ ಮಾತಾಡತಿದ್ರಲ್ಲ, ಅವ್ರು 1 ಮಂತ್ ಸೂಪರ್ವೈಸರ್ ರೀ, ಒಂದ್ ಮಂತ್ ಎಂಡ್ ಒಳಗನ ಇದಾಗಿದ್ರು ಗ್ಲೋಬಲ್ ಮ್ಯಾನೇಜರ್ ರೀ. ವಾವ್, ದೊಡ್ಡ ಬಿಗ್ ಕ್ಲಾಪ್ ಹಾಕ್ಬೇಕು ಎಲ್ರು. ಒಂದು ನೋಡಿ, ಒಂದೇ ಮಂತ್ ಅಲ್ಲಿ ಸೂಪರ್ವೈಸರ್ ಆಗಿ ಮತ್ತೆ ಗ್ಲೋಬಲ್ ಮ್ಯಾನೇಜರ್ ಆಗಿದ್ದಾರೆ. ಸೂಪರ್ ಸರ್, ಸೂಪರ್. ಏನ್ ಮಾಡಿದ್ರಿ ಅಂತ ಹೇಳ್ಬೋದಾ ನಿಮ್ದು ಆ ಒಂದು ಪಿನ್ ಲೆವೆಲ್ ಚೇಂಜ್ ಮಾಡ್ಕೊಳಕ್ಕೆ? ನಿಂಗರಾಜ್ ಸರ್, ಆಪ್ಷನ್ಸ್ ಕೊಡಿ ಸರ್. ಅವ್ರು ನಿಂಗರಾಜ್ ಸರ್ಗೆ ಆಪ್ಷನ್ಸ್ ಕೊಡಿ. ಮೇಡಮ್, ಸರ್, ನೀವು ಒಂದೇ ತಿಂಗಳಲ್ಲಿ ಇಷ್ಟು ಪಿನ್ ಲೆವೆಲ್ ಅಚೀವ್ ಮಾಡಿದ್ರಲ್ಲ, ಏನು ನೀವ್ ಅನ್ಕೊಂಡ್ ಬಂದಿದ್ದೇನು ಉದ್ದೇಶ? ಇಲ್ಲಿ ಮಾಡ್ತಾ ಇರೋದೇನು ಅದನ್ನ ಹೇಳಿ, ವಿಸ್ತಾರವಾಗಿ ಹೇಳಿ. ಇಲ್ಲಿ ಇರೋರಿಗೆ ಎಲ್ಲರಿಗೂ ಅರ್ಥ ಆಗೋ ತರ ಹೇಳಿ. ನಮ್ ಮೇಡಮ್ ಹೆಲ್ತ್ ಸಂಬಂಧ ಬಂದಿದ್ರು ಮೇಡಮ್. ಹಾಗೆ ನಮ್ ಸೀನಿಯರ್ ಸಂಜು ಸರ್ ರೀ, ರವೀಂದ್ರ ಸರ್ ಎಲ್ಲಾ ತರ ಹಿಂಗ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಸಿಸ್ಟಮ್ ಅನ್ನ ಹೇಳ್ಕೊಟ್ರಿ ಮೇಡಮ್. ಹೊರಗಡೆ ನಮ್ ರಿಸಲ್ಟ್ ಏನ್ ಬಂದೈತಿ, ಇನ್ನೊಬ್ರಿಗೆ ಆ ರಿಸಲ್ಟ್ ನಾವ್ ಎಲ್ಲಾ ತರ ಹೇಳ್ಕೊಟ್ರಿ. ನಾವ್ ಯಾವ ತರ ಪ್ರಾಕ್ಟೀಸ್ ಮಾಡಿದ್ವು, ನೀವ್ ಈ ತರ ಮಾಡ್ಕೊಂಡ್ರೆ ನಿಮ್ ರಿಸಲ್ಟ್ ಹಿಂಗ ಆಕೈತಿ. ಈ ಪ್ರತಿಯೊಬ್ಬರು ಮೇಡಮ್ ಒಂದ್ ಮನಿಗ್ ಹೋದ್ರೆ 2-3 ಮಂದಿ ಕರಿತಾರ ಮೇಡಮ್. ಇವತ್ ಬರ್ಲಿಲ್ಲ ಮೇಡಮ್, ನಮ್ಗ ಹಿಂಗೈತ್ ಸಮಸ್ಯೆ, ಇದ್ರ ಬಗ್ಗೆ ಹೆಂಗ್ರಿ ಕೇಳ್ತಾರ ಮೇಡಮ್. ನಾವ್ ಹೋಗಿದ್ 5-10 ನಿಮಿಷ ಭೇಟಿ ಆಗಾಕ್ರಿ ಮೇಡಮ್, 1 ತಾಸ್ 2 ತಾಸ್ ಮುಗಿದ್ರಿ ಮೇಡಮ್ ಒಂದ್ ಮನಿಗ್ ಹೋದ್ರೆ. ವಾವ್, ನೋಡಿ ಇವ್ರು ಬ್ಯಾಕ್ ಗ್ರೌಂಡ್, ಒಂದೇ ನಿಮಿಷ, ಇವ್ರು ಬ್ಯಾಕ್ ಗ್ರೌಂಡ್ ಮಾಡ್ತಾ ಇರೋ ಕೆಲಸ ಏನ್ ಗೊತ್ತಾ? ರೈತಾಪಿ ಅಂದ್ರೆ ನಮಗೆಲ್ಲ ನಾವು ಅನ್ನ ತಿಂತಿದೀವಲ್ಲ, ಅದನ್ನ ಬೆಳಕ್ ಕೊಡೋರು. ಅವ್ರೇನ್ ಕಡಿಮೆ ಅಲ್ಲ,
ಬಟ್ ಅವಾಗ ಅವ್ರು ಅಷ್ಟೊಂದು ಕಷ್ಟಪಟ್ಟು ಅವ್ರ ಕೆಸರಲ್ಲಿ ಕೆಲಸ ಮಾಡಿದ್ದಕ್ಕೆ ನಾವ್ ಈಗ ಅನ್ನ ಮೊಸರು ತಿಂತಾ ಇದೀವಿ. ಸೊ ಅವ್ರಿಗೊಂದು ಬಿಗ್ ಕ್ಲಾಪ್ ಹಾಕಿ ಎಲ್ಲರೂ. ಆ ಒಂದು ಕೆಲಸದಲ್ಲಿ ಆ ಒಂದು ಬಿಜಿ ಶೆಡ್ಯೂಲ್ ಅಲ್ಲಿನೇ ಅವರು ಈ ಒಂದು ಸಿಸ್ಟಮ್ ಗೆ ಬಂದು ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೂಪರ್ ಸರ್. ಒಂದೇ ಮಂತ್ ಅಲ್ಲಿ ಗ್ಲೋಬಲ್ ಮ್ಯಾನೇಜರ್ ಆಗೋದಂದ್ರೆ ಅಷ್ಟು ಈಸಿ ಅಲ್ಲ, ಬಟ್ ಈಸಿ ಇದೆ ಈ ಒಂದು MNC ಸಿಸ್ಟಮ್ ಅಲ್ಲಿ. ನಾವು ಪ್ರೀವಿಯಸ್ ಅಲ್ಲಿ ಇದ್ದಾಗ ತುಂಬಾ ಕಷ್ಟ ಪಡ್ತಾ ಇದ್ವಿ. ಓಕೆನಾ, ಅಲ್ಲೆಲ್ಲ ಟಾರ್ಗೆಟ್ ರೀಚ್ ಆಗಕ್ಕೆ ಕಷ್ಟ ಆಗ್ತಿತ್ತು. ಟಾರ್ಗೆಟ್ ರೀ ಮೇಡಮ್, ಯಾರಿಗೂ ಸರಿಯಾಗಿ ನಾವು ಕೊಟ್ಟು ಕಸ್ಟಮರ್ ಗೆ ಆತು ನಮ್ ರಿಲೇಷನ್ ಆತು ಯಾರಿಗೂ ಟೈಮಿಂಗ್ ಕೊಟ್ಟು ಹೋಗಾಕ ಬರಾಕ ಟೈಮ್ ಸಿಗ್ತಿರ್ಕಿಲ್ರಿ ಮೇಡಮ್. ಹಾ ಈಗ ನಾವ್ ಆರಾಮ್ ಇದು ಬೇಕಾದಂಗ್ ಭೇಟಿಯಾಗಿ ಅವ್ರ ಮನ್ಯಾಗ ತಾಸ್ ಬಿಟ್ಟು ಇನ್ನೊಂದ್ ತಾಸ್ ಇದ್ದು ಮತ್ತೊಬ್ರಿಗೆ ಸಲಿ ಎಲ್ಲಾ ತರದ್ ಪ್ರಾಕ್ಟೀಸ್ ಬಗ್ಗೆ ಹೇಳಿ ಬರ್ಬೋದ್ರಿ ಮೇಡಮ್. ಈಗ ಹ್ಮ್ ಓಕೆ ನೋಡಿ, ನಿಮ್ ಮನಿ ಕೆಲಸ ಮುಗಿಸ್ಕೊಂಡ್ ಬೇಕಾದಂಗ ಸಂಜೆ 4-5 ತನಕ ಬರ್ಬೋದ್ರಿ ಮೇಡಮ್. ಮತ್ ನಮ್ ದನ ಕರಗಳ ವ್ಯವಸ್ಥೆ ಆತು, ಮತ್ ಏನಾರ ಹೊಲ ಮನಿ ಕೆಲ್ಸ ಇತ್ತು, ಮನಿ ಯಾವಾರ ಬಗ್ಗೆ ಆತು ಬೇಕಾದಂಗ್ ಬಂದ್ ಮಾಡ್ಕೋಬೋದ್ರಿ. ಓಕೆ ಒಂದೇ ನಿಮಿಷ. ನಿಮ್ದು ಹೊಲ ಮನೆ ಕೆಲ್ಸಕ್ಕೆ ಎಷ್ಟು ಟೈಮ್ ಕೊಡ್ತೀರಿ? ಮತ್ತೆ ಈ MNC ಕಂಪ್ನಿಗೆ ನೀವು ಎಷ್ಟು ಟೈಮ್ ಕೊಡ್ತಾ ಮೇಡಮ್ ಇದ್ದೀರಿ? ನಾವು ಮಧ್ಯಾಹ್ನ ಒಂದ್ 2-3 ತಾಸು ಕೊಡ್ತೀವಿ ಮೇಡಮ್. 11-12 ಸುಮಾರು ಹೊರಗೆ ಹೋಗ್ತೀವಿ. ಅನ್ಕತ್ತಾಗ ನೋಡಿ. ಮನಿ ದನಗೋಳ್ರಿ ಹಾ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡ್ ಅವಕ್ ಮೇವು ಎಲ್ಲಾ ಮಾಡ್ಕೇರಿ ಹೊರಗೆ ಹೋಗ್ತೀರಿ ಮೇಡಮ್. ಅದೇ ಈಗ ನೀವೊಂದು ಈ ಸಿಸ್ಟಮ್ ಗೆ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಿದ್ರಲ್ಲ, ಅದಕ್ಕೆ ಎಷ್ಟು ಟೈಮ್ ಕೊಡ್ತಿದ್ರಿ ದಿನಕ್ಕೆ? 2 hours 3 hours? ಇಷ್ಟೇ ಟೈಮ್ ಲಿಮಿಟೇಷನ್ ಇಲ್ಲ ಮೇಡಮ್. ಹೊರಗೆ ಹೋದಂದ್ರ ಒಂದ್ ಅರ್ಧ ತಾಸು ಹೆಚ್ಚು ಕಡಿಮೆ ಆಕೈತ್ರಿ ಮೇಡಮ್. ಬಟ್ ಹೋಗೋದಂದ್ರ ಒಂದ್ 2 ಹೊರಗಡೆ ಇಬ್ಬರಿಗೆ ಅದು ಭೇಟಿಯಾಗಿ ಒಂದ್ ಮತ್ತೊಬ್ರು 2 hour ಅಂತ ಹೇಳ್ಬೋದಾ? 2 ತಾಸು? ಮೇಡಮ್ 2-3 ತಾಸು ಮಾಡ್ಬೋದ್ರಿ ಮೇಡಮ್. ದೂರ Okay. ಲೊಕೇಶನ್ ಇತ್ತಂದ್ರೆ ಟೈಮಿಂಗ್ ಹೋಗು ಬರೋ ಟೈಮಿಂಗ್ ಮುರ್ಲಿತ್ರಿ ಮೇಡಮ್. ನೋಡಿ, ಬರೀ 2-3 ಅವರ್ ಈ ಒಂದು ಕೆಲಸ ಮಾಡಿದ್ದಕ್ಕೆ ಅವರು ಒಂದೇ ತಿಂಗಳಲ್ಲಿ 1000 ವ್ಯಾಲ್ಯೂಮ್ ಪಾಯಿಂಟ್ ನ ಹಾಕೊಂಡು ಗ್ಲೋಬಲ್ ಮ್ಯಾನೇಜರ್ ಆಗಿದ್ದಾರೆ. ಹಾಕೊಡಿ ಇವ್ರಿಗೊಂದು. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಮೇಡಮ್. ನಿಂಗರಾಜ್ ಸರ್, ಲಾಸ್ಟ್ ಮಂತ್ ಒಂದ ತಿಂಗಳಾಗ ಎಷ್ಟು ಮಂದಿಗೆ ಹೆಲ್ಪ್ ಮಾಡಿದಿರಿ? ನಾನು 13-14 ಜನ ಆಗ್ತಾರೆ. ವಾವ್, ಸೂಪರ್ ಸೂಪರ್ ಸರ್, ಜಾಯಿನ್ ಸೂಪರ್. ಆಗೋರು ಒಂದು 7-8 ಜನ ಅಷ್ಟೇ ಜಾಯಿನ್ ಆಗ್ತಾರ ಸರ್. ಇನ್ನೊಂದು ತೊಡೆ ಮಂದಿ ಎಲ್ಲ ರೈತರದಾರ್ರಿ, ಅವರು ಎಲ್ಲ ಸ್ಕ್ರೀನ್ ಟಚ್ ಮೊಬೈಲ್ ಅಂತ ಇಲ್ರಿ ಮೇಡಮ್. ಹೊಲ ನೆಟ್ವರ್ಕ್ ಬರೋದಿಲ್ಲ. ಅವ್ರು ಪ್ರಾಕ್ಟೀಸ್ ಮಾಡತ್ತಾರ ಮೇಡಮ್. ಅವ್ರ ಕಡೆ ಮೊಬೈಲ್ ಇಂದ ಇಲ್ಲ ಅಂದ್ರೆ ನಿಮ್ಮೂರ್ನವರೇ ಆಗಿದ್ರೆ ನಿಮ್ ಮನೆಗೆ ಬರಕ್ ಹೇಳಿ ಮೇಡಮ್. ಅವ್ರಿಗೆ ನಾವು ಸಾಯಂಕಾಲ ಬೆಳಿಗ್ಗೆ ಮತ್ತೆ ಹಿಂಗ ತಗೊಂಡಿರ್ಲೋ, ಈಗ ಇವತ್ ಏನ್ ಅನ್ಸತೈತಿ, ನಾಳೆಗೆ ಏನ್ ಅನ್ಸತೈತಿ, ಈ ತರ ಏನಾರ ತ್ರಾಸ ಇತ್ತದ ಮತ್ ಹೇಳ್ತು ಬರ್ರಿ. ಮತ್ ಏನಾರ ಕನ್ಫ್ಯೂಸ್ ಅನ್ಸ್ರು ಹಿಂಗ ಕೇಳ್ರಿ, ಅದ್ರ ಬಗ್ಗೆ ಮತ್ತ ಫಾಲೋಅಪ್ ಮಾಡ್ತಾರೆ ಮೇಡಮ್. ಸಾಯಂಕಾಲ ಬೆಳಿಗ್ಗೆ ಒಂದೊಂದ್ 5-10 ನಿಮಿಷ ಟೈಮಿಂಗ್ ತಗೊಂಡ್ ಎಲ್ಲಾರು ಮಾತಾಡ್ರಿ. ವಾವ್, ಸೂಪರ್ ಸರ್, ಸೂಪರ್. ಈಗೇನ ನಮ್ಮ ಮೊಬೈಲ್ ಜೊತೆ ಜಾಯಿನ್ ಆಗಿದವ್ರದಂತಿ ಏನು ಬಾಳ ಒಂದ್ ಟೈಮ್ 2 ದಿವಸ 3 ದಿವಸ ಮಾತಾಡ್ತಾರ ಮೇಡಮ್. ಇನ್ನು ಉದಾರ್ದ ಏನ್ ಅವ್ರ ಕನೆಕ್ಟ್ ಆಗುದಿಲ್ರಿ, ಅವ್ರ ಜೊತೆ ಅಂತ ನಾವ್ ಕಂಟಿನ್ಯೂ ಕನೆಕ್ಟ್ ಆಗೋದ್ರಿ. ಕೇಳಿಸ್ಕೊಳ್ಳಿ, ಅವ್ರು ಹೇಳಿದನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಒಂದೇ ತಿಂಗಳಲ್ಲಿ 10-13 ಜನಕ್ಕೆ ಹೆಲ್ಪ್ ಮಾಡಿದಕ್ಕೆ ಗ್ಲೋಬಲ್ ಮ್ಯಾನೇಜರ್ ಆಗೋಕೆ ಚಾನ್ಸ್ ಸಿಕ್ಕಿದೆ. ಕಂಪ್ನಿಯಿಂದಾನೇ ಗ್ಲೋಬಲ್ ಮ್ಯಾನೇಜರ್ ಅಂತ ಅವಾರ್ಡ್ ಇದನ್ ಕೊಡ್ತಾರೆ ಅವ್ರಿಗೆ, ಪಿನ್ ಲೆವೆಲ್ ಚೇಂಜ್ ಮಾಡ್ತಾರೆ, ನಾವಲ್ಲ. ಓಕೆನಾ? ಯಾರಿಗೆಲ್ಲ ಇದು ಇಷ್ಟ ಆಯ್ತು? ನೋಡ್ರಿ ಮಾಯಮ್ಮಗ ಯಾರು ಅವರು? ಕವಿತಾಗೆ ಮಾಯಮ್ಮ ಅಂತೀವಿ ನಾವು, ಏನ್ ಅನ್ಕೋಬೇಡಿ. ಅವ್ರಿಗೆ ಅನ್ಮಿಟ್ ಆಪ್ಷನ್ಸ್ ಕೊಡಿ ಸರ್, ಏನೋ ಕೈ ಮಾಡ್ತಾವ್ರ. ಹಂಗೇನೆ ಯಾರಿಗೆಲ್ಲ ಈ ರೆಕಗ್ನೇಷನ್ ನೋಡಿದ್ರೆ ಜುಮ್ ಅಂತ ಅನ್ಸುತ್ತೆ, ಅಬ್ಬಾ ನಾವು ಈ ತರ ಒಂದು ಫೋಟೋದಲ್ಲಿ ಬರ್ಬೇಕಲ್ಲ, ನಮಗೂ ಈ ತರ ರೆಕಗ್ನೈಸ್ ಬೇಕಲ್ವಾ ಅಂತ ಅನ್ಸ್ತಾ ಇದೆ, ಹ್ಯಾಂಡ್ ರೈಸ್ ಮಾಡಿ, ನಿಮ್ಮ ಒಪಿನಿಯನ್ ನ ಹೇಳಿ, ನೀವು ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವಿ. ಹೇಳ್ರಿ ಮೇಡಮ್, ಹೇಳ್ರಿ. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್. ಹೇಳಿ. ಈಗ ಇಲ್ಲೆಲ್ಲ ನೋಡಿದ್ರಲ್ಲ, ವಿಡಿಯೋಸ್ ಎಲ್ಲ ನೋಡಿದ್ರಿ, ಅಲ್ಲಿ ಫೋಟೋ ನೋಡಿದ್ರಿ, ನೇಮ್ಸ್ ಎಲ್ಲ ನೋಡಿದ್ರಿ, ಏನ್ ಅನ್ಸ್ತು ನಿಮ್ಗೆ? ಬಾಳ ಖುಷಿ ಅನ್ಸ್ತತ್ ಮೇಡಮ್, ಬಾಳ ಚೆನ್ನಾಗ್ ಅನ್ಸ್ತತ್ ಮೇಡಮ್ ನಮಗಂತೂ. ಬಾಳ ಹೆಲ್ದಿ ಫಿಟ್ ಇದೀರಿ ಮೇಡಮ್, ಬಾಳ ಸಂತೋಷ ಆಯ್ತು ಮೇಡಮ್. ನಿಮ್ದೊಂದು ಫೋಟೋ ಎಲ್ಲ ನೋಡಿ, ನಿಮ್ದೊಂದು ವಾಯ್ಸ್ ನೋಡಿ ಮೇಡಮ್ ನಮ್ಗ್ ಬಹಳ ಖುಷಿ ಅನ್ಸ್ತು ಮೇಡಮ್. ನಿಮ್ ಜಾಗದಾಗ ನಾವ್ ಇದ್ದಿರು ಮೇಡಮ್. ಆದಷ್ಟು ಬೇಗ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿ, ನೀವು ನಮ್ಮನ್ನೇ ಮೀರ್ಸಿ ಮೇಲೆ ಹೋಗ್ತೀರಿ ಇನ್ನ ಸ್ವಲ್ಪ ದಿನದಲ್ಲೇನೆ. ಓಕೆ ಮೇಡಮ್, ಮೇಡಮ್. ಅದು ಈ ಸಿಸ್ಟಮ್ ಅಲ್ಲಿ ಮಾತ್ರ ಸಾಧ್ಯ, ಬೇರೆ ಯಾವ್ದ್ರಲ್ಲೂ ಆಗಲ್ಲ. ಓಕೆ ಮೇಡಮ್, ನಾವು ಅರ್ಥ ಮಾಡ್ಕೊಂಡಿ ಮೇಡಮ್. ಇಷ್ಟು ಜನ, ಇಷ್ಟು ಹೆಲ್ಪ್, ಇಷ್ಟು ಹೆಲ್ದಿ ಫಿಟ್ ಹೆಂಗದಾರಂತ ನಾವು ಕನ್ಫ್ಯೂಸ್ ಆಗಿದ್ದೆ ಮೇಡಮ್. ನಿಮ್ಮದೊಂದ್ ರೆಕಾರ್ಡಿಂಗ್ ಏನ್ ನೋಡಿದ್ವಿ ಮೇಡಮ್, ಒಂದ್ ಲೆವೆಲ್ ಚೇಂಜ್ ಆಗಿಬಿಟ್ಟಿದ್ ಮೇಡಮ್. ನಮ್ಗೆ ಯಾವ ಲೆವೆಲ್ದಾಗ ಮಾತಾಡ್ಬೇಕನ್ನೋದು ಅರ್ಥ ಆಗ್ತಾ ಇಲ್ಲ ಮೇಡಮ್.
ನಂದೊಂದ್ ಫೋಟೋ ಶೇರ್ ಮಾಡ್ತೀನಿ ನೋಡಿ ಹಂಗೇನೆ. ನಾನು ಅವಾಗ್ಲೇ ನಂದು ರಿಸಲ್ಟ್ ಶೇರ್ ಮಾಡಿದಾಗ ಹಾಕ್ಲಿಲ್ಲ, ಈಗ Okay, ಹಾಕ್ತೀನಿ. ನನ್ ಮದ್ವೆ ಟೈಮಲ್ಲಿ ಹೆಂಗಿದ್ದೆ ಈಗೂ ಅದೇ ಎನರ್ಜಿಯಲ್ಲಿ ಇದೀನಿ. ಥ್ಯಾಂಕ್ ಯು ಮೇಡಮ್, ನೋಡ್ತೇನೆ ಮೇಡಮ್. ನೋಡ್ತಾ ಇರ್ರಿ ಈಗ ಒಂದೇ ನಿಮಿಷ. ಸರಿ ನನ್ madam. ಸ್ಕಿನ್ ಹಾಕ್ಬಿಡ್ತೀನಿ ಫಸ್ಟ್. ಸ್ಕಿನ್ ನೋಡಿ, ಈಗ ಲೈವ್ ನೋಡ್ತಾ ಇದ್ದೀರಾ ಆಲ್ರೆಡಿ. ಮುಂಚೆ ಹೆಂಗಿತ್ತು ಅಂತ ನೋಡ್ರಿ. ಕಣ್ ಸುತ್ತ ಡಾರ್ಕ್ ಸರ್ಕಲ್ ಇತ್ತು, ಪಿಗ್ಮೆಂಟೇಶನ್ ಈ ತರ ಎಲ್ಲ ಇದ್ದಿದ್ದು. ಬರೀ ಒಂದ್ ಬ್ರೇಕ್ಫಾಸ್ಟ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹಿಂಗಾಗಿದ್ದು. ಓಕೆನಾ? ಸರಿ ಮೇಡಮ್. ಜೊತೆಗೆ ಒಂದೇ ನಿಮಿಷ, ಫ್ಯಾಮಿಲಿ ಫುಲ್ ಚೆನ್ನಾಗಾಗಿದೀವಿ ಈಗ. Okay ಹೆಲ್ದಿ madam. ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ನಾನು ಆವಾಗ್ಲೇ ಫೋಟೋ ಹಾಕಕ್ಕೆ ನೆನ್ಪಾರ್ದೆ, ಹಾಕ್ತೀನಿ ಒಂದೇ ನಿಮಿಷ. ಸರಿ ಮೇಡಮ್. ಎಸ್, ಇದು ನಂದು ಮದುವೆ ಟೈಮಲ್ಲಿ ಇದ್ದಿದ್ ಫೋಟೋ 97 ಅಲ್ಲಿ. ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ ಮೇಡಮ್ ಇದನ್ನ. 2022 ಅಲ್ಲಿ ಸಿಲ್ವರ್ ಜಿಬ್ಲಿ ಅಂತ ನನ್ ಮಕ್ಳು ನಮ್ಗೆ ಈ ತರ ಫಂಕ್ಷನ್ ಇಟ್ಟಿದ್ರು. ಸಿಲ್ವರ್ ಜಿಬ್ಲಿ ಅಂತಂದ್ರೆ 25 ವರ್ಷ ಆಯ್ತು ಮದ್ವೆ ಆಗಿ ಅಂತ. Okay madam. So ಇದು ಆ ಫೋಟೋ, ಬಿಫೋರ್ ಆಫ್ಟರ್ ಫೋಟೋ. ಹೇಗೆ ಮದ್ವೆಲಿ ಇದ್ವಲ್ಲ ಹಂಗೇನೆ ಈಗೂ ಅದೇ ಎನರ್ಜಿಯಲ್ಲಿ ಇದೀವಿ. ಹಿಂಗಿರಕ್ ಯಾರಿಗಿಷ್ಟ? ಇದು ಯಾರಿಗ ಇಷ್ಟ ಆಗಲ್ಲ ಮೇಡಮ್. ಇದೇನೋ ಒಂಥರ ಅನಿಸ್ಬಿಡ್ತೈತಿ ಮೇಡಮ್. ಇದು ನೋಡಾಕ ಒಂದ್ ಲೆವೆಲ್ ಬ್ಯಾರೆ ಐತಿ ಮೇಡಮ್. ಈಗ ಬ್ಯಾರೆ ಕಾಣ್ತೀರಿ, ಅವಾಗ ಬ್ಯಾರೆ ಕಾಣ್ತೀರಿ ಮೇಡಮ್. ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ ಮೇಡಮ್ ಇದನ್ನು. ಹೌದು ಹೌದು. ಹೀಗೆ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಚೆನ್ನಾಗಾಗುತ್ತೆ ಅಂತ, ಗೊತ್ತೇ ಇರ್ಲಿಲ್ಲ. ಬರೀ ವೇಟ್ ಲಾಸ್ ಅಂತಾನೆ ಬಂದಿದ್ದು ನಾನು ಕೂಡನು. ನೀವು ವೇಟ್ ಗೇನಿಂಗ್ ಅಂತ ಬಂದಿರಿ. ವೇಟ್ ಗೇನ್ ಮಾಡಿದವರು ಸೂಪರ್ ಆಗಿದ್ದಾರೆ, ವೇಟ್ ಲಾಸ್ Okay. ಮಾಡಿದವರು ಸೂಪರ್ ಇದ್ದಾರೆ. ಬಟ್ Okay madam. ಈ ಎಂ ಎನ್ ಸಿ ಬಂದಾದ್ಮೇಲೆ ನನಗೆ ಅಲ್ಲಿ ಫಸ್ಟ್ ಪ್ರೀವಿಯಸ್ ಅಲ್ಲಿ ಇದ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಸ್ವಲ್ಪ ಮತ್ತೆ ಮಿಡಲ್ ಅಲ್ಲಿ ದಪ್ಪ ಆಗಿದ್ದೆ. ಬಟ್ ಈ ಸಿಸ್ಟಮ್ ಬಂದು ಒಂದು 10 ರಿಂದ 15 ದಿನದಲ್ಲಿ ಮತ್ತೆ 2 ಇಂಚ್ ನಂದು ಬೆಲ್ಲಿ ಫ್ಯಾಟ್ ಕಡಿಮೆ ಆಯ್ತು. ಅದು ನಂಗೆ ಇಷ್ಟ ಆಗಿದ್ದು. ಈ ಸಿಸ್ಟಮ್ಗೆ ಬರೋಕೆ, ಇಲ್ಲಿ ಉಳ್ಕೊಳಕ್ಕೆ ಕಾರಣ ಅದು ಒಂದು ಇಷ್ಟ ಆಗಿದ್ದು. ಹೆಲ್ತ್ ಜೊತೆಗೆ ವೆಲ್ತ್ ಅನ್ನು ಬೆಟರ್ ಮಾಡ್ಕೋಬಹುದಲ್ಲ ಅಂತ. ಅದಾ ನಿಮ್ದು ಕೂಡ ಹಿಂಗೇನೆ. ನಿಮ್ ಫೋಟೋಗಳನ್ನ ಈ ತರ ಹಾಕ್ಬಿಟ್ಟು ಶೇರ್ ಮಾಡಿ ಈ ತರ ಮಾತಾಡೋದನ್ನ ಕಲಿಬೇಕಂದ್ರೆ ತುಂಬಾ ಜನ. ಸರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇಲ್ಲೊಬ್ರು ಸೀನಿಯರ್ ಇದ್ದಾರೆ, ಅವ್ರನ್ನೊಬ್ರು ಮಾತಾಡ್ಸ್ಬಿಡೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅನುಬಾಯ್ ಮೇಡಮ್. ಮನುಬಾಯ್ ಮೇಡಮ್. ಮೇಡಮ್ ಗುಡ್ ಮಾರ್ನಿಂಗ್. ಹೆಂಗ ಅನಿಸ್ತಿದೇವ್ರಿ? ಇವತ್ತು ಬಾಳ ಚೆನ್ನಾಗಿ ಅನಿಸ್ತಾ ಇದೆ. ನನ್ಗಂತೂ ಬಾಳ ಖುಷಿ ಆಗ್ತಾ ಇದೆ. ನಿಮ್ಮನ್ನ ನೋಡಕಂತ ಅವ್ರ ಮೇಡಮ್ ಹೇಳ್ದಂಗೆ ನಿಮ್ಮನ್ನ ನೋಡ್ಲಿಕ್ಕಂತೂ ಬಾಳ ಖುಷಿ. ಒಂದ್ ದೇವತೆ ನೋಡ್ದಂಗ ಅನಿಸ್ತದ ನನಗೆ. ಥ್ಯಾಂಕ್ ಯು. ಈಗ ನೋಡ್ರಿ, ನಾವು ನೀವು ನಿಮ್ದು ಏನ್ ಪ್ರೊಫೆಷನಲ್, ನಿಮ್ದು ಏನಿತ್ತು ಬ್ಯಾಕ್ ಗ್ರೌಂಡ್ ಅದೆಲ್ಲ ಹೇಳಿ. ಈ ಸಿಸ್ಟಮ್ ಬಂದಾದ್ಮೇಲೆ ನಿಮಗೆ ಏನ್ ಚೇಂಜ್ ಅನಿಸ್ತು ಅದನ್ನ ಹೇಳಿ. ರಿಸಲ್ಟ್ ಅಲ್ಲ ಅಂದ್ರೆ ರೆಕಗ್ನೇಷನ್ ನೀವು ನೋಡಿದ್ರಲ್ಲ ಇಷ್ಟೊತ್ತು, ಅದ್ರ ಬಗ್ಗೆ. ಓಕೆ ಮೇಡಮ್, ನನ್ನ ಹೆಸರು ಮನುಬಾಯಿ ಅಂತೇಳಿ. ನಾ 62 ಏಜ್, ಗುಲ್ಬರ್ಗದಿಂದ ಕನೆಕ್ಟ್ ಆಗಿದ್ದು. ನಾನು 2022 ನವೆಂಬರ್ ನಲ್ಲಿ ಜಾಯಿನ್ ಆಗಿದೆ ಮೇಡಮ್ ಈ MNC ಗೆ. ಸೊ 1 ಮಂತ್ ಅಲ್ಲೇ ನಾನು ಸೂಪರ್ವೈಸರ್ ಆದೆ. 2-3 ಮಂತ್ ಅಲ್ಲಿ ಮತ್ತೆ ನಾನು ಗ್ಲೋಬಲ್ ಮ್ಯಾನೇಜರ್ ಅಂತೇಳಿ ಆದೆ ಮೇಡಮ್. ಗ್ಲೋಬಲ್ ಈವನ್ ಸೂಪರ್ವೈಸರ್ ಆದಾಗ್ಲೂ ಕೂಡ ನನಗೆ ಬೀದರ್ ನಲ್ಲಿ ಬಹಳ ಚೆನ್ನಾಗಿ, ಅವಾಗ ಕೂಡ ಅನಿತಾ ಮೇಡಮ್, ಪ್ರೀತಿ ಮೇಡಮ್ ಅವ್ರು ಬಂದಿದ್ರು ಫಸ್ಟ್ ಇವೆಂಟ್ ಗೆ. ಅಲ್ಲಿಗೆ ನಮ್ನ ಕರ್ಸಿದ್ರು ನಮ್ ಸ್ಪಾನ್ಸರ್. ಹೋಗಿದೆ ಮೇಡಮ್, ಅಲ್ಲಿನೂ ಬಹಳ ಚೆನ್ನಾಗಿ ಸೂಪರ್ ಆಗಿ ನನಗೆ ರೆಕಗ್ನೈಸ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ವೆಯ್ಟ್ ಬಾಳ ಇತ್ತಲ್ಲ ಮೇಡಮ್, 95 kg. ಸೊ ನಾ ತಿಂಗಳಿಗೆ 3 ಇಂದ 4 kg ಹಂಗೆ ವೆಯ್ಟ್ ಲಾಸ್ ಮಾಡ್ಕೊಂಡು ವಿತಿನ್ 3-4 ಮಂತ್ ಅಲ್ಲಿ ನಂದು ವೆಯ್ಟ್ 20 kg ಕಮ್ಮಿ ಮಾಡ್ಕೊಂಡೆ ಮೇಡಮ್. ಅಲ್ಲಿ ತನ ಮತ್ತೆ ಇವೆಂಟ್ ಇದು ಹೈದರಾಬಾದ್ ಅಲ್ಲಿ ಇವೆಂಟ್ ನಡೀತಾ ಇತ್ತು. ಫಸ್ಟ್ ಇವೆಂಟಿಗೆ ಜಾಯಿನ್ ಆದಾಗ ಅಲ್ಲಿ ಗ್ಲೋಬಲ್ ಮ್ಯಾನೇಜರ್ ಅಂತ ಹೇಳಿ ಇದು ರೆಕಗ್ನೈಸ್ ಮಾಡಿದ್ರು ಮೇಡಮ್. ಬಾಳ ಅಂದ್ರೆ ಬಾಳ ಚೆನ್ನಾಗಿತ್ತು. ಬಟ್ ನನ್ ಮೊಬೈಲ್ ಅಲ್ಲಿ ಏನಾಗಿದೆ ಅಂತಂದ್ರೆ ಮೇಡಮ್, ಅದೆಲ್ಲ ಇದಾಗ್ಬಿಟ್ಟಿದೆ. ಇಲ್ಲಾಂದ್ರೆ ನಾ ಹಾಕ್ತಿದ್ದೆ. ಅನ್ನಿಸ್ತದೆ ಮೇಡಮ್, ರಿಯಲಿ ಹೇಳ್ತೀನಿ ನಿಮ್ಗೆ. ಆ ಟೈಮ್ ನಲ್ಲಿ ಭಯಂಕರ ಒಂದೇ ನಿಮಿಷ.
ಈಗ ಅವ್ರು ಹೇಳ್ತಾ ಇರೋದು ಫಿಸಿಕಲ್ ಆಗಿ ಹೋಗಿ ಅಟೆಂಡ್ ಮಾಡಿದ್ದು ಫಂಕ್ಷನ್ ಹೈದರಾಬಾದ್ ಅಲ್ಲಿ ಕಂಪ್ನಿಯವರೇ ನಮ್ಗ ಅನಿತಾ ಮ್ಯಾಮ್, ಪ್ರೀತಿ ಮ್ಯಾಮ್ ಮತ್ತೆ ಸಂಜೀವ್ ಸರ್ ಇನ್ವಿಟೇಷನ್ ಮಾಡಿ ಕರೆದಿದ್ದು ಅಲ್ಲಿ ನಿಮಗೆ ರೆಕಗ್ನಿಷನ್ ಮಾಡಿದ್ದು. ನಾನು ಕೂಡ ಅಲ್ಲಿ ಹೋಗಿದ್ದೆ, ಮೇಡಮ್ ಇದ್ರು, ಎಲ್ರು ಇದ್ವಿ. ನೆಕ್ಸ್ಟ್ ಏನ್ ಇರುತ್ತೆ ಅಲ್ಲ ಹೈದರಾಬಾದ್ ಅಲ್ಲಿ ಇರುತ್ತೆ ನೆಕ್ಸ್ಟ್, ಅವಾಗ ಎಲ್ಲರೂ ನೀವು ಬಂದ್ರೆ ನಿಮಗೂ ಕೂಡ ಅಲ್ಲಿ ಸ್ಟೇಜ್ ಮೇಲೆ ಕರೆದು ಕಂಪ್ನಿ ಓನರ್ ಯಾರಂದ್ರಿ ಅನಿತಾ ಮೇಡಮ್, ಪ್ರೀತಿ ಮೇಡಮ್ ಮತ್ತೆ ಸಂಜು ಸರ್ ಇಂದ ನಿಮಗೆ ವೆಲ್ಕಮ್ ಇರುತ್ತೆ, ರೆಕಗ್ನಿಷನ್ ಇರುತ್ತೆ. ಸ್ಟೇಜ್ ಮೇಲೆ ಸಾವಿರಾರು ಜನರ ಮುಂದೆ ನಿಮಗೆ ಇದನ್ ಕೊಡ್ತಾರೆ, ಬೊಕ್ಕೆ ಕೊಡ್ತಾರೆ. ಖುಷಿ ಆಗುತ್ತೆ, ತುಂಬಾನೇ ಖುಷಿ ಆಗುತ್ತೆ. ನನ್ಗೂನು ಕೂಡ ಆ ರೆಕಗ್ನಿಷನ್ ಇಂದಾನೆ ಉಳ್ಕೊಳಕ್ಕೆ ಇಷ್ಟಪಟ್ಟಿದ್ ನಾ ಇಲ್ಲಿ. ಎಸ್ ಮತ್ತೆ ಜೊತೆಗ್ ತಗೊಂಡು ಫೋಟೋ ತಗೊಂಡ್ರು ಮೇಡಮ್. ಅದೆಲ್ಲ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತದಂತಂದ್ರೆ, ಹಿಂದೆ ಇದ್ದಿದ್ದು ಒಂದು ಕಂಪ್ನಿ ಒಳಗೆ ನಮ್ಗೆ ಯಾರು ಹಂಗೆ ಸ್ಟೇಜ್ ಮೇಲೆ ಕರೆದು ಏನು ಇದು ಮಾಡಿರ್ಲಿಲ್ಲ. ರಿಯಲಿ ಹೇಳ್ತೀನಿ ಮೇಡಮ್, ನಾನು ಕೂಡ ಈ ಒಂದು ಇದಕ್ಕೋಸ್ಕರನೇ ನಿಂತಿದ್ಕು ಚಲೋ ರಿಸಲ್ಟ್ ತಗೊಂಡೆ. ಬಹಳಷ್ಟು ಸಮಸ್ಯೆಗಳಿತ್ತು, ತಲೆ ಕೂದ್ಲಿಂದ ಕಾಲುಗುರು ತನ ಎಲ್ಲವೂ ಸಾಲ್ವ್ ಮಾಡ್ಕೊಂಡು ಇವತ್ತಿನ ದಿವಸ ಹ್ಯಾಪಿಯಾಗಿ ಹೆಲ್ದಿಯಾಗಿ ಖುಷಿಯಿಂದ ಇದ್ದೀನಿ ಮೇಡಮ್. ನಾನು ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇದ್ದೀರಿ. ಎಸ್ ಮೇಡಮ್. ಈಸಿ ಇದೆ ಅಲ್ವಾ ಮೇಡಮ್ ನಮ್ ಜೊತೆ ಎಲ್ಲ ಇರೋದು? ಹೌದ್ ಮೇಡಮ್. ಎಲ್ಲರಿಗೂ ಹೇಳ್ಬೋದು, ತುಂಬಾ ಈಸಿ ಇದೆ. ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ರೆ ಇದೇ ತರ ರೆಕಗ್ನಿಷನ್ ಸಿಗ್ತಾ ಇರುತ್ತೆ. ಮಂತ್ಲಿ ಇದೇ ತರ ನಾವೆಲ್ಲ ರೆಕಗ್ನಿಷನ್ ಪಿನ್ ಲೆವೆಲ್ ಗಳನ್ನ ಚೇಂಜ್ ಮಾಡ್ಕೊಳ್ತಾ ಹೋಗೋಣ. ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಹೋಗೋಣ. ತುಂಬಾ ಜನ ಒಳಗಡೆ ತುಂಬಾ ಸಫರ್ ಆಗ್ತಿದ್ದಾರೆ, ಕಾಲ್ ನೋವು, ಕೈ ನೋವು, ಮಂಡಿ ನೋವು, ಆತರ ಎಲ್ಲಾನು ಇದ್ದಾರೆ. ಎಲ್ಲರಿಗೂ ಹುಡುಕಿ ನಾವು ಮನೆಗೆ ಹೋಗಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಭಾವನೆ. ನೀವು ಕೂಡ ಆ ತರ ಒಂದು ನಿಮ್ಮ ಒಂದು ಸೋಷಿಯಲ್ ವರ್ಕ್ ಅಂತಾನು ಹೇಳ್ಬೋದು ಇದನ್ನ. ಆ ತರ ನಾವು ಅದನ್ನ ಮಾಡಿದ್ರೆ ನಮಗೆ ಏನ್ ಬ್ಲೆಸ್ಸಿಂಗ್ ಸಿಗುತ್ತಲ್ಲ ಅವ್ರ ಕಡೆಯಿಂದ, ದೊಡ್ಡವರು ನಾವ್ ಯಾರಿಗೆ ಹೆಲ್ಪ್ ಮಾಡಿರ್ತೀವಿ ಆ ಬ್ಲೆಸ್ಸಿಂಗ್ಸೇ ನಮಗೆ ಕೊನೆಯವರೆಗೂ ನಮ್ಮ ಹೆಸರನ್ನ ಉಳಿಸುತ್ತೆ. ಸರ್ ವಿಜಯ್ ಮಂಡಿವಡ್ಡರ್ ಅಂತ ಅದ ನೋಡ್ರಿ, ಅವ್ರೊಬ್ರು ಮಾತಾಡ್ಸ್ರಿ. ಅನ್ಮಿಟ್ ಆಪ್ಷನ್ ಕೊಟ್ಟಿರಿ. ವಿಜಯ್ ಶೋಭಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಹೇಳಿ. ಸೂಪರ್ವೈಸರ್ ಓಕೆ. ನಂದು ಆಡಿಯೋ ಆಡಿಬಲ್ ಇದೆಯಾ? ಕೇಳ್ತಾ ಇದೆಯಾ? ಹಿಂದೆ ಯಾರ್ದು ಕೇಳ್ತಿಲ್ಲ. ಓಕೆ. ಶೋಭಾ ಮೇಡಮ್, ಇವ್ರು ಯಾರು? ನಿಮ್ಮ ಹೆಸರೇನ್ರಿ? ವಿಜಯ್ ಅಲ್ವಾ? ವಿಜಯ್ ಬಂಡಿವಡ್ಡರ್. ಶೋಭಾ ಮೇಡಮ್ ಕೊಡಿ, ಅವ್ರು ಕೊಡಿ, ಜೊತೆ ಕೂತ್ಕೊಳ್ಳಿ. ಮಾತಾಡ್ಸ್ರಿ ಮೇಡಮ್. ನಮಸ್ಕಾರ ಮೇಡಮ್ ರೀ. ನಮಸ್ತೆ ಮೇಡಮ್. ಏನ್ರಿ ಏನು ಪಿನ್ ಲೆವೆಲ್ ಚೇಂಜ್ ಮಾಡ್ಕೊಂಡ್ರಿ? ಏನ್ ಮಾಡ್ಕೊಂಡ್ರಿ ಹೇಳ್ರಿ. ಏನಿಲ್ರಿ ಮೇಡಮ್ ರೀ, ಇದಕ್ ಜಾಯ್ನ್ ಆಗಿರ್ಲಾ ಇದ್ರಿ ಜಾಯ್ನ್ ಆಗಾನ ಎಲ್ಲ ಚೇಂಜ್ ಆಗಿರ್ತಿತ್ತು. ಒಂದ್ ಹತ್ರ ಕುತ್ಕೊಂಡ್ ಮಾತಾಡ್ಬೇಕು. ಕುತ್ಕೊಳ್ಳಿ ಒಂದ್ ಕಡೆ. ಈಗ ಹೇಳಿ ಮೇಡಮ್. ನೀವು ಬಂದಿದ್ದೇನಕ್ಕೆ? ನಿಮಗೇನ್ ಈ ಪಿನ್ ಲೆವೆಲ್ ಚೇಂಜ್ ಮಾಡ್ಕೊಳಕ್ ಏನ್ ಮಾಡಿದ್ರಿ ಅದನ್ನ ಹೇಳಿ. ಚೇಂಜ್ ಮಾಡ್ಕೊಳಕ್ರಿ, ಮತ್ತ ಮುಂಜಾನೆ ವರ್ಕೌಟ್ ರೀ, ಮತ್ತ ಊಟದ್ರಿ ಎಲ್ಲಾ ಚೇಂಜ್ ಮಾಡ್ಕೊಂಡಿರಿ ಮೇಡಮ್ ರೀ. ಪ್ರಾಕ್ಟೀಸ್ ಚೇಂಜ್ ಮಾಡ್ಕೊಂಡಿದ್ಕೆ ಸೂಪರ್ ಆಗಿ ರಿಸಲ್ಟ್ ತಗೊಂಡ್ರಿ. ಮತ್ತೆ ಈಗ ಸೂಪರ್ವೈಸರ್ ಆದ್ರಿ, ಏನ್ ಮಾಡಿದ್ರಿ? ಸೂಪರ್ವೈಸರ್ ಆಗಕ್ಕೆ ಜನಕ್ಕೆ ಹೆಲ್ಪ್ ಮಾಡಿದ್ರ ಅಥವಾ ಏನ್ ಮಾಡಿದ್ರಿ? ಹೇಳ್ತೇವ್ರಿ ಮೇಡಮ್ ರೀ, ಖರೆ ಯಾರು ಇದನ್ ಮಾಡ್ಕೋವಾರ್ರಿ. ನಾವ್ ಎಲ್ಲಾ ತಿಳಿಸಿ ಹೇಳ್ತಿರ್ತೇವ್ರಿ, ಖರೆ ಅವ್ರ ಬರಾಕ್ ಇದನ್ ಮಾಡ್ತಾರ್ರಿ. ನಿಮ್ ಕೋಚ್ ಯಾರು ಮಾಡ್ತಾರ ಮೇಡಮ್ ರೀ? ಅವ್ರ ಈರಣ್ಣ ಸರ್ಗೆ ಹೇಳ್ಬೇಕು. ನೀವ್ ಹೇಳ್ಬಾರ್ದ. ಅವ್ರಿಗೆ ಹೇಳಿವ್ರಿ, ಅವ್ರ ಬಂದ್ ಇದನ್ ಮಾಡ್ತಾರ. ಅದೇನ್ ಏನ್ ಇಲ್ರಿ ಖರೆ. ಮತ್ ಇಲ್ಲಿ ನಾವು ಅದ್ರಾಗ ಹೊಲ್ದಾಗ ಒಂದ್ ಅದೇವ್ರ ದೂರ ಆಗ್ತೈತ್ರಿ ಮೇಡಮ್ ರೀ. ಇರ್ಲಿ. ಈಗ ನೋಡಿದ್ರಲ್ಲ, ಪ್ರತಿಯೊಬ್ರು ಅವ್ರವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ರು. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಎಲ್ಲರೂ ಬಿಸಿ ಇರ್ತಾರೆ ಅಲ್ವಾ? ಸೊ ನಾವು ನಮಗೆ ಕೊಟ್ಟಿರೋ ಟೈಮ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಸಿಕ್ಕಿರೋ ಟೈಮ್ ಅಲ್ಲಿ ಸುಮ್ನೆ ಅಕ್ಕಪಕ್ಕದವ್ರು ಗೊತ್ತಿರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಪಿನ್ ಲೆವೆಲ್ ಚೇಂಜ್ ಮಾಡ್ಕೋಬಹುದು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಸಿದ್ದಪ್ಪ ಮ್ಯಾಗೇರಿ ಸರ್ ಲಾಸ್ಟ್ ಮಂತ್ ಸೂಪರ್ವೈಸರ್ ಆಗಿರ್ರಿ. ಹ್ಯಾಂಡ್ ರೈಸ್ ಮಾಡಿ, ಅವ್ರು ಮಾಡ್ಸ್ರಿ. ಅವ್ರಿ ಸಿದ್ದಪ್ಪ ಸರ್ ಪ್ರೀವಿಯಸ್ ದಾಗ ಅವ್ರಿಗೆ ಮೇಡಮ್ ಗೆಟ್ 2500 ಅವ್ರು. ಓಕೆ. ಗೆಟ್ ಎಲ್ಲಿದ್ದೀರಿ? 2500 ರೀ. 10 years ಪ್ಲಸ್ ಎಕ್ಸ್ಪೀರಿಯನ್ಸ್ ಅವ್ರು. ಸಿದ್ದಪ್ಪ ಸರ್ ಹ್ಯಾಂಡ್ ರೈಸ್ ಮಾಡ್ರಿ. ಗುಡ್ ಮಾರ್ನಿಂಗ್ ಮೇಡಮ್.
ಎದ್ ಕೂತ್ಕೊಳ್ಳಿ ಸರ್, ನಮಸ್ತೆ. ಎದ್ದೇಳಿ ನಮಸ್ತೆ ಎದ್ದೇಳಿ ಮೇಡಮ್. ಮೇಲೆ. ನಮಸ್ತೆ ಮೇಡಮ್, ಬ್ಯಾಟ್ರಿ ಲೋ ಇದೆ, ಮಾತಾಡ್ಬೇಕಿತ್ತು. ಯಾಕೆ ಸರ್, ಹುಷಾರಿಲ್ವಾ? ಇಲ್ಲ, ಬ್ಯಾಟ್ರಿ ಲೋ ಆಗಿದೆ ಮೇಡಮ್, ಮೊಬೈಲ್ ಬ್ಯಾಟ್ರಿ ಲೋ. ಎತ್ಕೊಂಡಿದ್ದೀರಾ ನೀವು? ಹಾ, ಇತ್ಕೊಂಡಿನಿ ಮೇಡಮ್. ಇಟ್ಕೊಂಡಿರಾ? ನಮ್ ಮಲಗಿದ್ದೀರಾ ಅಂತ ಅನ್ಸ್ತಿತ್ತು, ನಿಮ್ ಫೋನ್ ಹಂಗ್ ಇಟ್ಕೊಂಡಿರಿ. ಹಲೋ, ಫೋನ್ ಕರೆಕ್ಟ್ ಆಗಿ ನಿಮ್ಮ ಎದುರಿಗೆನೆ ಇಟ್ಕೋಬೇಕು ಫೋನ್ ನ. ಓಕೆ, ಹೇಳಿ ಸರ್. ಥ್ಯಾಂಕ್ ಯು ಮೇಡಮ್, ಖುಷಿ ಆಗ್ತಾ ಇದೆ ರಿಕಾಗ್ನಿಷನ್ ನೋಡಿ. ನೀವ್ ಯಾವ ಪಿನ್ ಲೆವೆಲ್ ಚೇಂಜ್ ಮಾಡ್ಕೊಂಡ್ರಿ ಈಗ? ಸೂಪರ್ವೈಸರ್ ಆಗಿದೆ ಮೇಡಮ್. ಸೂಪರ್. ನೆಕ್ಸ್ಟ್ ಲೆವೆಲ್ ಗೆ ನೀವು ಪಿನ್ ಲೆವೆಲ್ ಚೇಂಜ್ ಮಾಡ್ಕೋಬೇಕಂದ್ರೆ ಗ್ಲೋಬಲ್ ಮ್ಯಾನೇಜರ್ ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಂತ ನಿಮ್ ಕೋಚ್ ಅನ್ನ ಕೇಳಿ ಹೇಳ್ಕೊಡ್ತಾರೆ. ನಿಮಗೆ ಆಲ್ರೆಡಿ ಗೊತ್ತಿದೆ, ಬಟ್ ಆದ್ರೂನು ಹೇಳ್ತಾ ಇದ್ದೀನಿ. ಪ್ರೀವಿಯಸ್ ಅಲ್ಲಿ 10 years ಎಕ್ಸ್ಪೀರಿಯನ್ಸ್ ಇದೆ ಅಂದ್ರಿ, ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ನಿಮಗೆ ಏನ್ ಅನ್ಸ್ತಿದೆ? ಈಸಿ ಅನ್ಸ್ತಿದೆ ಇಲ್ಲಿ? ತುಂಬಾ ಚೆನ್ನಾಗಿದೆ ಮೇಡಮ್, ಯಾಕಂದ್ರೆ ನಾವು ಇದು ಇದೆಯಲ್ಲ, ರೀಕ್ವಾಲಿಫೈ ಏನಿದೆಯಲ್ಲ ಮೇಡಮ್, ಅದೊಂದು ಬಹಳ ಇಂಪಾರ್ಟೆಂಟ್ ಮೇಡಮ್. ರೀಕ್ವಾಲಿಫಿಕೇಶನ್ ಇಂದ ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ. ನಮ್ಮಲ್ಲಿ ಕೆಲವರು ಎಷ್ಟೋ ಸೂಪರ್ವೈಸರ್ಸ್ ಮತ್ತು ಓವರ್ ಟೀಮ್ಸ್ ತುಂಬಾ ಜನ ಬಿಟ್ಟು ಹೋಗಿದ್ದಾರೆ ಮೇಡಮ್. ಗೆಟ್ಟು ಮತ್ತತ್ರ ಬಂದು ಬಿಟ್ಟು ಹೋಗಿದ್ದಾರೆ. ರೀಕ್ವಾಲಿಫಿಕೇಶನ್ ಸಲುವಾಗಿನೇ ಎಷ್ಟೋ ಜನ ಇದಾಗಿದ್ದಾರೆ. ಮತ್ತೆ ಇನ್ನೊಂದು ನಿಮಗೆ ಅದು ಏನಂದ್ರೆ ಇಷ್ಟ ಆಯ್ತು? ಒಟ್ಟೆ ಈ ಸಿಸ್ಟಮ್ ಬಂದ್ಮೇಲೆ ಏನೇನ್ ಇಷ್ಟ ಆಯ್ತು? ರೀಕ್ವಾಲಿಫಿಕೇಶನ್ ಇಲ್ಲ, ಮತ್ತೆ ಮತ್ತೆ ಇದು ಇಲ್ಲ ಮೇಡಮ್, ಮಂತ್ಲಿ 2.5 ಮಾಡುದಿಲ್ಲವಾ? ಕಂಡೀಷನ್ ಸಪ್ಲೈ ಇಲ್ಲ, ಕಂಡೀಷನ್ ಫ್ರೀ. ಇಷ್ಟೇ ಮಾಡ್ಬೇಕು ಅಂತ ಇಲ್ಲ, ಅದು ಖುಷಿ ಆಯ್ತು ಮೇಡಮ್. ಮತ್ತೆ ನಾವು ಇಷ್ಟು 20 ವಾಲ್ಯೂಮ್ ಮಾಡಿದ್ರು ಇಲ್ಲ 100 ವಾಲ್ಯೂಮ್ ಮಾಡಿದ್ರು ನಮಗೆ ರಾಯಲ್ಟಿ ಬರ್ತಾ ಇದೆಯಲ್ಲ 5%, ಅದು ಇಂಪಾರ್ಟೆಂಟ್ ಆಯ್ತು. ಅಲ್ಲಿ ಏನಿಲ್ಲ ಅಂದ್ರೆ ಏನೂ ಇಲ್ಲ ಮೇಡಮ್, ಆತರ ಆಯ್ತು. ನೀವ್ ಹೇಳ್ತಾ ಇರೋದು ಇಲ್ಲಿ ಪ್ರೀವಿಯಸ್ ಅಲ್ಲಿ ಇದ್ದವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಈಗ ಹೊಸದಾಗಿ ಇಲ್ಲಿ ಬಂದಿರೋರಿಗೆ ಗೊತ್ತಾಗಲ್ಲ. ಸೊ ನಾವು ಪ್ರೀವಿಯಸ್ ಅಲ್ಲಿ ಇದ್ದಾಗೂ ಕೂಡ ತುಂಬಾನೇ ಸಫರ್ ಆಗಿದ್ವಿ, ಬಟ್ ಈ ಸಿಸ್ಟಮ್ ಬಂದ್ಮೇಲೆ ನಾನು ಉಳ್ಕೊಂಡಿದ್ದು ಅದೇ ಕಾರಣಕ್ಕೆ. ತುಂಬಾ ಈಸಿ ವೇಲಿ ನಮ್ಮ ಗೋಲ್ ನ ರೀಚ್ ಮಾಡಕ್ಕೆ ನಮ್ಮ MNC ಕಂಪನಿ ಓನರ್ ಆದ ಅನಿತಾ ಮ್ಯಾಮ್, ಪ್ರೀತಿ ಮ್ಯಾಮ್ ಅಂಡ್ ಸಂಜು ಸರ್ ಗೆ ಒಂದು ಬಿಗ್ ಹಾರ್ಟ್ ಕೊಟ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಿಗ್ ಹಾರ್ಟ್ ಕೊಡಿ ಅವ್ರಿಗೆ. ಅವ್ರದೊಂದು ಫೋಟೋ ಇದ್ರೆ ಶೇರ್ ಮಾಡಿ ಸರ್. ಮೂವರ್ದು ಯಾರ ಹತ್ರ ಇದೆ ಶೇರ್ ಮಾಡಿ. ಎಷ್ಟು ಈಸಿ ವೇಲಿ ನಮ್ಮ ಗೋಲ್ ನ ರೀಚ್ ಮಾಡಕ್ಕೆ ತುಂಬಾನೇ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಒಂದು ಬಿಗ್ ಹಾರ್ಟ್, ಬಿಗ್ ಸಲ್ಯೂಟ್. ನನ್ಗಂತೂ ಇಬ್ರು ಲೇಡೀಸ್ ನೋಡ್ಬಿಟ್ರೆ ನಾವೇನ್ ಮಾಡ್ತಿದ್ವಿ ಹಂಗಂದ್ರೆ ಇಷ್ಟ ದಿನ ಕೂತ್ಬಿಟ್ಟು ನಾವೇನ್ ಮಾಡಿದ್ವಿ ಇಷ್ಟ ದಿನ ಕೂತ್ಬಿಟ್ಟು ಅಂತ ಅನ್ಸಿನೇ ಅವ್ರು ನೋಡಿನೇ ನಾನು ಇಲ್ಲಿ ಬಂದಿರೋದು. ಲೇಡೀಸೇ ಇರೋದು ನಮ್ ಮೇಲೆ ಅಂತ. ಮೇಡಮ್, ಅದು ಖುಷಿ ಆಯ್ತು ಮೇಡಮ್, ಇಲ್ಲಿ ಬಂದಿದ್ದಕ್ಕೆ ಖುಷಿ ಆಗ್ತದೆ ಮೇಡಮ್. ಯಾಕಂದ್ರೆ ಎಲ್ಲ ಇದ್ರು ಎಷ್ಟೋ ಜನ ಕಳ್ಕೊಂಡ್ವಿ ಮೇಡಮ್. ಹೌದು ಹೌದು, ಎಲ್ಲರನ್ನು ಕರೀರಿ ವಾಪಸ್. ಒಂದ್ ಫೋಟೋ ಹಾಕಿದ್ರು ನೋಡಿ ಮೇಡಮ್. ಬಿಗ್ ಹಾರ್ಟ್ ಇವ್ರಿಗೊಂದು ನನ್ ಕಡೆಯಿಂದ ಅಂತೂ. ನಾನ್ ದಿನಾನು ಇವ್ರ ಬೆಳಿಗ್ಗೆ ಎದ್ದ ತಕ್ಷಣ ಇವ್ರು ನೆನ್ಸ್ಕೊಳ್ತೀನಿ, ರಾತ್ರಿ ಮಲ್ಗೋವಾಗ ಇವ್ರು ನೆನ್ಸ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್. ನಾವು ಸುಮ್ನೆ ಆರಾಮಾಗಿ ಮನೆಯಲ್ಲಿ ಅದು ಇದು ಕೆಲಸ ಮಾಡ್ಕೊಂಡು ಸ್ವಲ್ಪ ಟೈಮ್ ಕೊಡ್ತಾ ಇದ್ವಿ MNC ಗೆ. ಬಟ್ ಇವರು 24 hours ಇದನ್ನೇ ಕೆಲಸ ಮಾಡ್ತಾ ಇರೋದು. ಪ್ರತಿ ಒಂದು ಅವ್ರ ಮನೆ ಕೆಲಸದಿಂದ ಹಿಡಿದು ಮತ್ತೆ ಕಂಪ್ನಿಯಿಂದ ಹಿಡಿದು ಪ್ಯಾಕಿಂಗ್, ನಾವೇನ್ ಆರ್ಡರ್ ಹಾಕಿರ್ತೀವಿ ಅವೆಲ್ಲ ಪ್ಯಾಕಿಂಗ್ ಇಂದ ಹಿಡಿದು ಎಲ್ಲಾ ಕೆಲಸನೂ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಬಿಗ್ ಹಾರ್ಟ್, ಬಿಗ್ ಸಲ್ಯೂಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಅನಿತಾ ಮೇಡಮ್, ಪ್ರೀತಿ ಮೇಡಮ್, ಸಂಜಯ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳಿರುತ್ತೆ ನಮ್ ಧ್ವನಿ ಅವ್ರಿಗೆ. ಎಸ್ ಸರ್, ನೆಕ್ಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸಿದ್ದಪ್ಪ ಸರ್. ನೆಕ್ಸ್ಟ್ ನಿಮ್ಮ ಪಿನ್ ಲೆವೆಲ್ ನ ಚೇಂಜ್ ಮಾಡ್ಕೊಳಕ್ಕೆ ಆದಷ್ಟು ಜನಕ್ಕೆ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ರಿಪೇರ್ ಆಗ್ತಾ ಇದೀವಿ ಮೇಡಮ್. ನೆಕ್ಸ್ಟ್ ಓಕೆ ಸೆಪ್ಟೆಂಬರ್ 2 ಹೋಗೋದ್ರೊಳಗೆ ರೆಡಿ ಆಗ್ತೀವಿ. ಓಕೆ ಸರ್, ಓಕೆ. ಓಕೆ, ಎಲ್ಲಾರ್ಗೂ ಖುಷಿ ಆಯ್ತು ಅನ್ಕೊಳ್ತೀನಿ. ನನಗಂತೂ ತುಂಬಾನೇ ಖುಷಿ ಆಯ್ತು, ತುಂಬಾ ಜನಕ್ಕೆ. ಎಸ್ ಸರ್. ಸರ್ ಸೂಪರ್ ರೀ, ಬಹಳ ಚೆನ್ನಾಗಿ ವಿಡಿಯೋ ಮಾಡಿದಿರಿ, ಖುಷಿ ಅನಿಸ್ತಾ. ಮೇಡಮ್ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಇವತ್ತ. ಸರ್ ಇವ್ರ ಶಿವಕುಮಾರ್ ಸರ್ ಏನ್ ಹೇಳ್ಬೇಕತ್ತಾರ? ಎಸ್ ಸರ್, ಶಿವಕುಮಾರ್ ಸರ್ ಅವ್ರನ್ನೇ ಇನ್ವೈಟ್ ಮಾಡಿ. ಎಸ್ ಶಿವಕುಮಾರ್ ಸರ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎಲ್ರಿಗೂ, ಶುಭೋದಯ. ಎಲ್ರಿಗೂ ಭಾನುವಾರದ ವಂದನೆಗಳು. ರೈಟ್, ಐ ಥಿಂಕ್ ಸೊ ಎಲ್ರದ್ದು ಶೇಕ್ ಆಯ್ತು ಅಂತ ಅನ್ಕೋತೀನಿ. ಶೇಕ್ ಗಿಂತ ಇವತ್ತು ದೊಡ್ಡ ಹಬ್ಬ ಇತ್ತು. ಓಕೆ, ಯಾರಿಗೆ ಇಷ್ಟ ಹಬ್ಬ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿ. ಯಾರಿಗೆ ಇಷ್ಟ ಆಯ್ತು ಹ್ಯಾಂಡ್ ರೈಸ್ ಮಾಡಿ. ಅಷ್ಟೇನಾ? ಬರೀ 3-4 ಜನಕ್ಕೆ ಅಷ್ಟೇನ ಇಷ್ಟ ಆಗಿರೋದು? ಹೊಸೊಬ್ರು ಯಾರು ಇಷ್ಟ ಆಗಿಲ್ಲ? ಅಲ್ಲಿ ಹೆಸರು ಬಂದಿದ್ದು ಯಾರಿಗೂ ಇಷ್ಟ ಆಗಿಲ್ಲ? ಯಾರ್ಯಾರ ಹೆಸರು ಬಂತು? ಎಸ್, ವಿಜಯ ಈರಣ್ಣ ವಿಜಯ ಮೇಡಮ್ ಸಿಸ್ಟಮ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಅವ್ರಿಗೆ ಬರಲ್ಲ ಸರ್. ಓಕೆ, ಯಾರ್ಯಾರಿಗೆ ನೋಡಿ ರೆಕಗ್ನಿಷನ್ಸ್ ಸಿಗೋದು ಯಾವಾಗ? ಒಂದು ಮದುವೆ ಟೈಮಲ್ಲಿ ಸ್ಟೇಜ್ ಹತ್ತೋದು ಅಷ್ಟೇ ತಾನೆ, ಅದ್ ಬಿಟ್ಟು ಬೇರೆ ಯಾವಾಗೂ ಇಲ್ಲ. ನಿಮ್ಗೆ ಯಾರು ಕರೆದು ಮೇಲ್ಗಡೆ ಸ್ಟೇಜ್ ಅಲ್ಲಿ ಹತ್ತಿ ಬನ್ನಿ, ಸ್ಟೇಜ್ ಬನ್ನಿ, ಫೋಟೋ ತಗೊಳ್ಳೋಣ, ಹೂವಿನ ಹಾರ ಹಾಕೋಣ, ಅಥವಾ ಏನೋ ಒಂದು ಮೂಮೆಂಟ್ ಕೊಡೋಣ ಅಂತ ಯಾರು ಅಂತಾರೆ? ಯಾರು ಅನ್ನಲ್ಲ. ರೈಟ್, ಅದನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಕ್ರಿಯೇಟ್ ಮಾಡ್ಕೊಳ್ಳೋ ಜಾಗ ಯಾವ್ದಿದೆ? ಇಲ್ನೆಸ್ ಅಲ್ಲಿ ಆಗುತ್ತಾ? ಇಲ್ನೆಸ್ ಅಲ್ಲಿ ಈ ತರ ಹೂವಿನ ಹಾರ ಹಾಕಲ್ಲ, ಅದು ಬೇರೆ ಹೂವಿನ ಹಾರ ಹಾಕ್ತಾರೆ. ರೈಟ್, ಬಟ್ ಈ ತರ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರೋದೇ ಒನ್ಲಿ ವೆಲ್ನೆಸ್ ಅಲ್ಲಿ ಅಷ್ಟೇ ಆಗುತ್ತೆ ಹೊರತು ಅದು ವೆಲ್ನೆಸ್ ಬಿಟ್ಟರೆ ಬೇರೆ ಎಲ್ಲೂ ಸಾಧ್ಯನೇ ಇಲ್ಲ ಈ ತರ ರೆಕಗ್ನಿಷನ್ಸ್ ಮಾಡೋದು. ಬಟ್ ವೆಲ್ನೆಸ್ ಅಲ್ಲಿ ಯಾವ ತರ ಇದೆ, ಕಂಪ್ನಿನ ನಿಮ್ಗೆ ಹುಡುಕುತ್ತೆ. ಏನ್ ವರ್ಕ್ ಮಾಡ್ತಾ ಇದ್ದೀರಿ, ಯಾವ ತರ ವರ್ಕ್ ಮಾಡ್ತಾ ಇದ್ದೀರಿ, ಯಾವ ಲೆವೆಲ್ ಅಚೀವ್ ಮಾಡ್ತೀರಿ, ನಿಮ್ ಕಡೆ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ಕಂಪ್ನಿ ನೋಡುತ್ತೆ. ಅದಕ್ಕೆ ಇಲ್ಲಿ ನಮ್ದು ಈ ವೆಲ್ನೆಸ್ ಅಲ್ಲಿ ಹುಡುಕಿ ನಿಮ್ಮನ್ನ ಸ್ಟೇಜ್ ಅಲ್ಲಿ ಕರೆದು ರೆಕಗ್ನಿಷನ್ ಮಾಡ್ಸೋದೇ ಹೊರತು ಬೇರೆ ಎಲ್ಲೂ ಮಾಡೋಕ್ಕಾಗಲ್ಲ. ರೈಟ್, ಹಾಗೆ ಅದಕ್ಕೆ ರೆಕಗ್ನಿಷನ್ಸ್ಗೆ ಇರೋದು ಒಂದು ವೆಲ್ನೆಸ್ ಕಮ್ಯುನಿಟಿ. ಈ ಕಮ್ಯುನಿಟಿನ ಅರ್ಥ ಮಾಡ್ಕೊಂಡು ಇದ್ರ ಜೊತೆ ಇದ್ರೆ 100% ನಾವೇನ್ ಗೊತ್ತಾ ಮುಂದೆ ಬರ್ತೀವಿ. ಪ್ಲಸ್ ಇದಕ್ಕಿಂತಲೂ ಚೆನ್ನಾಗಿ ಒಳ್ಳೆ ರೆಕಗ್ನಿಷನ್ಸ್ ಕೂಡ ನಾವು ತಗೋತೀವಿ. ರೈಟ್, ಇವಾಗ ನಿಮ್ಗೆ ನೋಡಿ ಈ ಮಂತ್ ಅಲ್ಲಿ ಮೇ ಮಂತ್ ಅಲ್ಲಿ ಒನ್ಲಿ ನಿಮ್ಗೆ ಸಿಸ್ಟಮ್ ಅಲ್ಲಿ ನಿಮ್ಗೆ ರೆಕಗ್ನಿಷನ್ ಇದೆ. ರೈಟ್, ಒನ್ಲಿ ನಿಮ್ಗೆ ಸಿಸ್ಟಮ್ ಅಲ್ಲಿ ರೆಕಗ್ನಿಷನ್ ಇದೆ. ನೆಕ್ಸ್ಟ್ ಜೂನ್ ಅಲ್ಲಿ ಕಂಪನಿ ಹೈದರಾಬಾದ್ ಅಲ್ಲಿ ರೆಕಗ್ನಿಷನ್ ಮಾಡುತ್ತೆ ನಿಮ್ಗೆ. ಅದನ್ನು ಕೂಡ ನಾವು ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಯಾವುದೇ ಆಗ್ಲಿ ಏನ್ ಗೊತ್ತಾ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ವರ್ಕ್ ಮಾಡಿ, ಇನ್ನೊಬ್ಬರಿಗೆ ಪಾಸಿಟಿವ್ ಆಗಿ ಹೇಳ್ಕೊಡಿ. ಆ ಪಾಸಿಟಿವ್ನೆಸ್ ಅಲ್ಲೇ ನಮ್ದು ಏನ್ ಗೊತ್ತಾ ಗ್ರೋ ಇರೋದು, ನಾವ್ ಯಾವ ತರ ಗ್ರೋ ಆಗ್ತೀವಿ ಅಂತ. ರೈಟ್, ತುಂಬಾ ಎಲ್ಲರದ್ದು ರೆಕಗ್ನಿಷನ್ಸ್ ನೋಡಿ. ರೈಟ್, ಸರ್ ನಮ್ಗೆ ಮನಸ್ಸಿಗೆ ಆಶ್ಚರ್ಯ ಅನ್ಸುತ್ತೆ. ರೈಟ್ ಅಪ್ಪ, ನಾನು ಯಾವ ನೆಕ್ಸ್ಟ್ ವೆಲ್ನೆಸ್ ಅಲ್ಲಿ ಈ ತರ ರೆಕಗ್ನಿಷನ್ ತಗೊಂಡಿದ್ದೆ, ನಾವು ಸ್ಟೇಜ್ ಹತ್ತಿದ್ದು. ಮಚ್ ಎಲ್ರಿಗೂ ಹಾರ್ಡ್ ವರ್ಕ್ ಮಾಡಿ, ನೀವು ಹೆಲ್ತ್ ತಗೊಳ್ಳಿ, ಇನ್ನೊಬ್ರಿಗೆ ಹೆಲ್ತ್ ಕೊಡಿ. ಏನ್ ಗೊತ್ತಾ, ಕುಡಿಯೋದು ಕುಡಿಸೋದು ಎರಡೇ ಕಾನ್ಸೆಪ್ಟ್ ನಮ್ದು. ಒಂದು ಕಾನ್ಸೆಪ್ಟ್ ಕುಡಿಯೋದು, ಇನ್ನೊಂದು ಕಾನ್ಸೆಪ್ಟ್ ಕುಡಿಸೋದು. ಕುಡಿಯೋದು ಹೆಲ್ತ್ಗೋಸ್ಕರ, ಕುಡಿಸೋದು ವೆಲ್ತ್ಗೋಸ್ಕರ. ರೈಟ್, ಇದೆರಡು ನೀವು ಅರ್ಥ ಮಾಡ್ಕೊಳ್ಳಿ ಸಾಕು. ಒಂದು ಕುಡಿಯೋದು, ಒಂದು ಕುಡಿಸೋದು, ಎರಡೇ ಅರ್ಥ ಮಾಡಿ. ಆ ಕುಡಿಯೋದು ಕುಡಿಸೋದ್ರಲ್ಲಿ ಎಷ್ಟು ಮೀನಿಂಗ್ ಇದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಇಂಪ್ರೂವ್ ಆಗ್ತೀವಿ ಅನ್ನೋದನ್ನ ನಮ್ಗೆ ಗೊತ್ತಿರಲ್ಲ. ಅಷ್ಟು ನಾವು ಬೇಗ ಇಲ್ಲಿ ಬೆಳ್ಕೋತೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಪರ್ಚುನಿಟಿ ಕೊಟ್ಟಿದ್ದೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಎಲ್ರಿಗೂ. ಎಸ್ ಸರ್, ಥ್ಯಾಂಕ್ ಯು. ನಮ್ಮ ಲೀಡರ್, ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮನ್ನೆಲ್ಲ ಸ್ಫೂರ್ತಿಯಿಂದ ತಮಗೂ ಕೂಡ ಏನ್ ಮಾಡಿದಾರೆ, ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಉತ್ತರೋತ್ತರವಾಗಿ ಬೆಳೀತಕ್ಕಂತ ಶಕ್ತಿ ಭಗವಂತ ನಮ್ಗೆಲ್ಲ ಕೊಡ್ಲಿ ಅಂತ ನಾನು ಕೂಡ ಭಗವಂತನಲ್ಲಿ ಆಶಿಸ್ತೀನಿ. ಯಾಕಂದ್ರೆ ಇಲ್ಲಿ ಆರೋಗ್ಯದ ಜೊತೆಗೆ ನಾವು ಶ್ರೀಮಂತಿಕೆ, ಮನಸ್ಸು ಶ್ರೀಮಂತಿಕೆ ಮತ್ತು ದೈಹಿಕ ಶ್ರೀಮಂತಿಕೆ, ಸಾಮಾಜಿಕ ಶ್ರೀಮಂತಿಕೆ ಎಲ್ಲವನ್ನ ಕೊಡ್ತಕ್ಕಂಥ ಕಮ್ಯುನಿಟಿ ಅದ ಇದ್ರೆ ಒನ್ ಓನ್ಲಿ MNC ಮೇಲಿನ್ ನ್ಯೂಟ್ರಿ ಕೇರ್. ಎಸ್, ಅದಕ್ಕೆ ನಮಗೂ ಬಹಳ ಖುಷಿ ಅನಿಸ್ತದ. ಯಾಕಂದ್ರೆ ಸಮಾಜದೊಳಗ ಶಾಂತಿ, ನೆಮ್ಮದಿ ಇವ ಎಲ್ಲ ಇಲ್ಲ ನನ್ನ ಪ್ರಕಾರ. ಆದ್ರೆ ಎಲ್ಲಿದೆ ಅಂತಂತಂದ್ರೆ ಇಲ್ಲಿ ಬಂದು ಕೂಡೋದ್ರೊಳಗ, ಇದ್ರೊಳಗ ಶೇರ್ ಮಾಡೋದ್ರೊಳಗ, ಇನ್ನೊಬ್ಬರಿಗೆ ನಾವು ಸತ್ಕಾರ ಮಾಡೋದ್ರೊಳಗ ಎಷ್ಟು ಖುಷಿ ಅನಿಸ್ತದ ಅಂತಂದ್ರೆ ಬಹಳಷ್ಟು ಖುಷಿ ಅನಿಸ್ತದ. ನಿಜವಾಗಿಯೂ ಇವತ್ತಿನ ವಿಡಿಯೋ ಪ್ಲೇ ವಿಡಿಯೋ ಮಾಡಾಕ ತಮ್ಮೆಲ್ಲರಿಗೂ ಶುಭ ಹಾರೈಕೆ ಮಾಡಕ್ ನನಗಂಕರು ತುಂಬಾ ಖುಷಿ ಅನಿಸ್ತದ.
ಆ ಭಗವಂತ ನಮಗೂ ಕೂಡ ಅಂತ ಶಕ್ತಿ ಕೊಡ್ಲಿ, ತಮ್ಮೆಲ್ಲರಿಗೂ ಕೂಡ ಆ ಶಕ್ತಿ ಕೊಡ್ಲಿ ಅಂತ ನಾನು ಕೂಡ ಆಶಿಸ್ತೇನೆ.